ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ, ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯಲ್ಲಿ. ವಿಜಯಪುರ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ರೂಪ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1978ರಲ್ಲಿ ಬೆಂಗಳೂರಿನ ಒಂದು ವ್ಯಾಪಾರಿ ಪರಿವಾರದಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿ ಭಾವ, ದಾನ ಪುಣ್ಯ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮ ಭಾವ, ಕ್ಷಮಾಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1993ರಲ್ಲಿ ಬೆಂಗಳೂರಿನಿಂದ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನ ಪ್ರಾಪ್ತಿ ಮಾಡಿಕೊಂಡು ಇವರು 1996ರಲ್ಲಿ ತಮ್ಮ ಜೀವನವನ್ನು ಈಶ್ವರ್ಯ ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಅಂದಿನಿಂದ ಬೆಂಗಳೂರಿನ ಜಕ್ಕೂರು, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಮಾಲೂರು ಇತ್ಯಾದಿ ಸ್ಥಳಗಳಲ್ಲಿ ಸೇವೆಯನ್ನು ನೀಡಿ ವರ್ಷ 2000ರಿಂದ ಶಾಶ್ವತವಾಗಿ ವಿಜಯಪುರ, ಬೆಂಗಳೂರಿನಲ್ಲಿ ತಮ್ಮ ಸೇವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಜನತೆಗೆ ಈಶ್ವರಿಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ 1 ಸೇವಾ ಕೇಂದ್ರ, 3 ಗೀತಾ ಪಾಠಶಾಲೆಗಳು ಸೇರಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರಿಯ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪರಮಾತ್ಮ ಸರ್ವಶಕ್ತಿವಂತ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ತಂದೆಯ ಸತ್ಯ ಪರಿಚಯ 1936ರಲ್ಲಿ ಪ್ರಾಪ್ತಿಯಾಯಿತು. ಹೇಗೆ ಹೇಳೋದಾದರೆ 1936ರಲ್ಲಿ ನನಗೆ ಜ್ಞಾನ ಸಿಗೋದ್ರ ಜೊತೆಯಲ್ಲಿ ನಮ್ಮ ಲೌಕಿಕ ಸಹೋದರರ ಒಂದು ಅನುಭವ ಕೂಡ ಜೋಡಣೆ ಆಗಿದೆ. ಮೊಟ್ಟ ಮೊದಲಿಗೆ ನಮ್ಮ ಲೌಕಿಕ ಸಹೋದರ ದೊಡ್ಡ ಅಣ್ಣನವರು ಅವರು ಎಜುಕೇಷನ್ ಮಾಡ್ತಾಯಿದ್ರು. ಎಜುಕೇಷನ್ ಮಾಡಬೇಕಾದ್ರೆ ಹಾಸ್ಟೆಲ್ನಲ್ಲಿ ಇರ್ತಿದ್ರು. ಆ ಸಮಯದಲ್ಲಿ ಮೊದಲು ಅವ್ರಿಗೆ ಈ ರೀತಿ ಅನುಭವ ಆಗ್ತಾಯಿತ್ತು. ಅವರು ಸ್ಟಡಿ ಮಾಡೋದಕ್ಕೆ ಬೆಳಗ್ಗೆ 2 ಗಂಟೆಗೆ ಎದ್ದು ಕುಳಿತುಕೊಂಡಾಗ ಅವ್ರ ಬಗ್ಗೆ ಅವ್ರಿಗೆ ಪ್ರಶ್ನೆ ಬರ್ತಾಯಿತ್ತು. ನಾನು ಯಾರು ಅಂತೇಳಿ ಅವ್ರ ಕೈಯನ್ನು ಅವರೇ ನೋಡ್ಕೊಳ್ಳೋದು ಮತ್ತು ಅವ್ರನ್ನವರು ಪ್ರಶ್ನೆ ಮಾಡ್ಕೊಳ್ತಾ ಇರೋದು ಈ ರೀತಿ ಆಗ್ತಿತ್ತು. ಕೆಲವು ದಿನಗಳವರೆಗೂ ಸಹ ಅವ್ರನ್ನವ್ರು ಪ್ರಶ್ನೆ ಮಾಡ್ಕೊಳ್ತಿದ್ರು ಮತ್ತು ಕೇಳ್ಕೊಳ್ತಿದ್ರು, ನಾನು ಯಾರು ಅಂತ ಹೇಳಿ. ಓದೋಕ್ಕೆ ಕೂತ್ಕೊಂಡಾಗೆಲ್ಲ ಅವ್ರಿಗೆ ಇದೇ ರೀತಿ ಪ್ರಶ್ನೆ ಮನಸ್ಸಿನಲ್ಲಿ ಬರ್ತಿತ್ತು. ಅವ್ರು ಆಗಾಗ ಮನೆಗೆ ಬಂದಾಗ ಹೇಳ್ತಿದ್ರು, ನನಗೆ ಈ ರೀತಿ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ, ನಾನು ಯಾರು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಹೇಳಿ ಹಾಸ್ಟೆಲ್ನಿಂದ ಮನೆಗೆ ಬಂದಾಗ ಅಣ್ಣ ಹೇಳ್ತಿದ್ರು. ಹಾಗೆ ಒಂದು ಸರಿ ಏನಾಯಿತು ಅಂತಂದರೆ ಅವ್ರಿಗೆ ಈ ಪ್ರಶ್ನೆಗೆ ಉತ್ತರ ಸಿಗುವಂತಹ ಸಮಯ ಬಂತು. ಒಂದು ಸರಿ ಹೀಗೆ ಅವರೆಲ್ಲ ಅವ್ರ ಫ್ರೆಂಡ್ಸ್ ಜೊತೆಯಲ್ಲಿ ಮಧ್ಯಾಹ್ನ ಊಟದ ಟೈಮ್ನಲ್ಲಿ ಒಂದು ಕಡೆ ಕುಳಿತುಕೊಂಡಿರ್ಬೇಕಾದ್ರೆ ಒಂದಷ್ಟು ದೂರದಲ್ಲಿ ಒಂದು ಗುಂಪು ಒಂದು ಕಾಣಿಸ್ತು, ಸಂಘಟನೆ ಗ್ರೂಪ್ ಒಂದು ಕಾಣಿಸ್ತು. ಅಲ್ಲಿ ಬಹಳ ಜನ ಸೇರಿದ್ರು. ಆಗ ಅಣ್ಣ ಅವ್ರ ಫ್ರೆಂಡ್ಸ್ ಜೊತೆ ಕೇಳ್ತಾರೆ, ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಕೇಳ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅಲ್ಲಿ ಬ್ರಹ್ಮಕುಮಾರಿಯರು ಚಿತ್ರ ಪ್ರದರ್ಶನಿಯನ್ನು ಏರ್ಪಡಿಸಿದ್ದಾರೆ ಅಂತ ಹೇಳಿ. ಆಗ ಸರಿ, ಹಾಗಾದರೆ ನಾವು ಹೋಗೋಣ, ನಾವು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಜೊತೆ ಅಣ್ಣ ಹೋಗ್ತಾರೆ. ಹೋದಾಗ ಅಲ್ಲಿ ನೋಡ್ತಾರೆ, ಇವ್ರ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಇತ್ತು, ನಾನು ಯಾರು ಅನ್ನೋ ಪ್ರಶ್ನೆ, ಈ ಪ್ರಶ್ನೆಗೆ ಅವರಿಗೆ ಅಲ್ಲಿ ಉತ್ತರ ಸಿಗುತ್ತೆ. ಏಕೆಂದರೆ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಏನು ಸಾಪ್ತಾಹಿಕ ಚಿತ್ರ ಪ್ರದರ್ಶನಿ ಇದೆ, ಅದರಲ್ಲಿ ಮೊದಲನೇ ಚಿತ್ರದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಹಾಗಾಗಿ ಅಲ್ಲಿ ಅಣ್ಣವರು ಹೋಗಿ ಜ್ಞಾನ ಕೇಳಿದಾಗ ಫಸ್ಟ್ ಅವ್ರಿಗೆ ನಾನು ಯಾರು ಅನ್ನೋ ಪರಿಚಯ ಪ್ರಾಪ್ತಿ ಆಯಿತು. ಆಗ ಅವ್ರಿಗೆ ಗೊತ್ತಾಯಿತು ನಾನೊಂದು ಚೈತನ್ಯ ಶಕ್ತಿ ಆತ್ಮ ಅಂತ ಹೇಳಿ. ಮತ್ತು ಆಗ ಅವ್ರಿಗೆ ಬಹಳ ಇಷ್ಟ ಆಯಿತು. ಇದರಲ್ಲಿ ನನ್ನ ಪ್ರಶ್ನೆಗೆಲ್ಲ ಉತ್ತರ ಇದೆ ಅಂತ ಹೇಳಿಬಿಟ್ಟು ಅವರು ಅಲ್ಲಿನ ಅಕ್ಕವ್ರ ಹತ್ರ ಮಾತನಾಡಿದ್ರು.
ಮಾತನಾಡಿ ಮತ್ತೆ ಅವರು ಸೆಂಟ್ರಿಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಮತ್ತು ಸೆಂಟ್ರಲ್ಲಿ 7 days ಕೋರ್ಸನ್ನು ಕೇಳಿದ್ರು. ಮತ್ತು ಹಾಗೆ ಹಾಗೆ ಅವರು ಅಲ್ಲಿ ಸ್ಟಡಿ ಮಾಡ್ತಾ ಜೊತೆಯಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿತಾ ಹೋಗ್ತಿದ್ರು. ಮತ್ತು ಯಾವಾಗ ಅವರು ವೀಕ್ಲಿ ಒನ್ಸ್ ಮನೆಗೆ ಬರ್ತಿದ್ರು, ಬಂದಾಗೆಲ್ಲ ಅವರಲ್ಲಿ ಒಂದು ಒಳ್ಳೆ ಪರಿವರ್ತನೆ ಕಂಡು ಬರ್ತಿತ್ತು. ಸೊ ವಾರಕ್ಕೂ ಅವರಲ್ಲಿ ಚೇಂಜಸ್ ಅನುಭವ ಆಗ್ತಿತ್ತು. ಬಹಳ ಶಾಂತವಾಗಿರ್ತಿದ್ರು ಮತ್ತು ಬಹಳ ಜ್ಞಾನದ ಮಾತುಗಳನ್ನು ಹಾಡ್ತಿದ್ರು. ಇದನ್ನೆಲ್ಲ ನೋಡಿ ಮನೆಯಲ್ಲಿ ತಾಯಿ ತಂದೆಗೆ ಮತ್ತು ನಮ್ಮ ಪರಿವಾರದಲ್ಲಿ ಎಲ್ರಿಗೂ ಸಹ ಅನ್ನಿಸ್ತಿತ್ತು ಇವರಲ್ಲಿ ಏನೋ ಚೇಂಜಸ್ ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಅವರು ಒಬ್ಬರೇ ತಿಳ್ಕೊಂಡು ಸುಮ್ಮನೆ ಇರಲಿಲ್ಲ. ಮನೆಗೆ ಬಂದಾಗ ಹೇಳ್ತಿದ್ರು, ನಾನು ಯಾರು ಗೊತ್ತಿದೆಯಾ, ಪರಮಾತ್ಮ ಯಾರು ಗೊತ್ತಿದೆಯಾ, ನಾವೆಲ್ಲಿಂದ ಬಂದಿದ್ದೇವೆ ಗೊತ್ತಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಿದ್ರು. ಮತ್ತು ನಮಗೇನು ಇವ್ರು ಏನು ಹೇಳ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಆದರೆ ನಾವು ಸುಮ್ಮನೆ ಕೇಳಿಸ್ಕೊಳ್ತಿದ್ವಿ ಅಷ್ಟೇ. ಹೀಗೆ ಒಂದೊಂದು ದಿವಸಕ್ಕೂ ಅವರಲ್ಲಿ ಬಹಳ ಪರಿವರ್ತನೆ ಬರ್ತಾ ಹೋಯಿತು. ಮತ್ತು ಅವ್ರ ಸ್ಟಡಿ ಮುಗೀತು. ಎಜುಕೇಷನ್ ಮುಗಿಸ್ಕೊಂಡು ಅವ್ರು ಮನೆಗೆ ಬಂದರು. ಮನೆಗೆ ಬಂದಾಗಂತೂ ಅವ್ರ ಜೊತೆ ಅವರಲ್ಲಿ ಇದ್ದಿದ್ದು ಬರೀ ಜ್ಞಾನದ ಆಧ್ಯಾತ್ಮಿಕ ಪುಸ್ತಕಗಳು ಮತ್ತು ಶ್ವೇತವಸ್ತ್ರ ಯೂನಿಫಾರ್ಮ್ ಇಟ್ಕೊಂಡಿದ್ರು. ಸೊ ಇದೆಲ್ಲ ನೋಡಿಬಿಟ್ಟು ಅವ್ರು ನಮಗೂ ಪ್ರತಿದಿನ ಶಿವಬಾಬರವ್ರ ಪರಿಚಯವನ್ನು ಕೊಡ್ತಾ ಹೋದರು. ಹೀಗೆ ಸ್ವಲ್ಪ ಶಿವಬಾಬರ ಪರಿಚಯ ಹೇಳ್ತಾ ಒಂದು ದಿವಸ ಅಣ್ಣ ನನ್ನನ್ನು ಕರೆದ್ರು, ಬನ್ನಿ ನಾನು ನಿಮ್ಮನ್ನು ಬಾಬನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನೀವು ಜ್ಞಾನ ಕೇಳೋರಂತೆ ಅಂತ ಹೇಳಿದ್ರು. ಸೊ ನಮ್ಮ ಮನೇಲಿ ಅಪ್ಪ ಅಮ್ಮ ಹೇಳ್ತಿದ್ರು, ಈಗಲೇ ಇವನು ವೈಟ್ ಡ್ರೆಸ್ ಹಾಕ್ಕೊಂಡು ಬಿಟ್ಟಿದ್ದಾನೆ, ಮತ್ತು ಮಗಳನ್ನ ಕರ್ಕೊಂಡೋಗಿ ಅವ್ರಿಗೂ ಏನು ಸನ್ಯಾಸಿ ಮಾಡಿಬಿಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸೊ ಇಲ್ಲಪ್ಪ ನೀನೇ ಹೋಗು ಅಂತ ಹೇಳಿದ್ರು. ಆದರೂ ಒಂದು ಸಾರಿ ಅಣ್ಣ ಹೇಳಿದ್ರು, ಅಣ್ಣಂಗೆ ನಾನು ಹೇಳಿದ್ದೆ ನಾನು ಬರ್ತೀನಿ ಈ ಕ್ಲಾಸ್ಗೆ ಅಂತ ಹೇಳಿಬಿಟ್ಟು. ಅವತ್ತು ಕೂಡ ನನಗೆ ಹೋಗೋಕ್ಕಾಗಲಿಲ್ಲ, ಮನೆಗೆ ರಿಲೇಷನ್ಸ್ ಬಂದಿದ್ದ ಕಾರಣ. ಆಗ ಅಣ್ಣ ಹೇಳಿದ್ರು, ದೇವತೆ ಆಗೋದನ್ನು ಕಳ್ಕೊಂಡ್ಬಿಟ್ಟೆ, ಹೋಗು ನೀನು, ಬರ್ತೀನಿ ಅಂತ ಬರ್ತಾನೆ ಇಲ್ಲ ಅಂತ ಹೇಳ್ಕೊಂಡು ಹೋದರು. ಆಗ ಅಪ್ಪ ಹೇಳಿದ್ರು, ಅವಳೇನು ದೇವತೆ ಆಗೋದು ಬೇಡ, ನೀನೇ ದೇವತೆ ಆಗೋ ಹೋಗಪ್ಪ ಅಂತ ಹೇಳಿದ್ರು. ಸರಿ ಅಂತ ಅವತ್ತು ಕೂಡ ನಾನು ಬಾಬಾ ಮನೆಗೆ ಹೋಗೋದಕ್ಕಾಗಲಿಲ್ಲ. ಮತ್ತು ಹೀಗೆ ಕೆಲವು ದಿನಗಳು ಕಳೀತಾ ಹೋದಾಗೆ ಒಂದು ದಿವಸ ಅಣ್ಣ ಮನೆಯಲ್ಲಿ ಏನು ಮಾಡಿದ್ರು, ದೊಡ್ಡಣ್ಣ. ಸೊ ಮನೆಯಲ್ಲಿ ಅಜ್ಜಿ, ಅತ್ತೆ, ಚಿಕ್ಕಮ್ಮ ಇವರಿಗೆಲ್ಲ ಬ್ರಹ್ಮ ಬಾಬರವರ ಜೀವನ ಚರಿತ್ರೆಯನ್ನು ಹೇಳ್ತಿದ್ರು. ಯಾವಾಗ ಅವರು ಬ್ರಹ್ಮ ತಂದೆಯ ಜೀವನ ಚರಿತ್ರೆ ಹೇಳ್ತಿದ್ರು, ಆಗ ನಾನು ಹೋಗಿ ಕೂತ್ಕೊಂಡೆ. ಅಣ್ಣ ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡಾಗ, ಸೊ ಯಾವಾಗ ನಾನು ಕೂತ್ಕೊಂಡೆ ಆಗ ಬಾಬುವ್ರ ಜೀವನ ಚರಿತ್ರೆಯನ್ನು ಕೇಳ್ತಾ ಇದ್ರೆ ನನಗೆ ಒಂದು ರೀತಿ ರೋಮಾಂಚನ ಆಯಿತು, ಮತ್ತು ತುಂಬ ಆಕರ್ಷಣೆ ಆಯಿತು, ಬಹಳ ಇಷ್ಟ ಆಯಿತು ಬಾಬರವ್ರ ಜೀವನ ಚರಿತ್ರೆ. ಸೊ ಅದಿಷ್ಟ ಆದಾಗಿನಿಂದ ಮತ್ತೆ ನಾನು ಕೂಡ ನೆಕ್ಸ್ಟು ಬಾಬಾ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗೋಕ್ಕೆ ಶುರು ಮಾಡಿದೆ. ಸೊ ಈ ರೀತಿ ನಾನು ಯಾವಾಗ ಫಸ್ಟ್ ಟೈಮ್ ಬಾಬರವ್ರ ಮನೆಯಲ್ಲಿ, ಅರ್ಥಾತ್ ನಮ್ಮ ಸಬ್ಝೋನ್ ಇದೆ, ಬ್ಯಾಂಗ್ಳೂರು ಸಿಟಿ ಸಬ್ಝೋನ್. ಸೊ ಅಲ್ಲಿ ಫಸ್ಟ್ ಟೈಮ್ ನನಗೆ ಜ್ಞಾನ ಪ್ರಾಪ್ತಿ ಆಯಿತು. ಅಲ್ಲಿ ನಾನು ಹೆಜ್ಜೆ ಇಡ್ತಾ ಇದ್ದ ಹಾಗೆ ಸೊ ನನಗೇನೋ ಒಂದು ರೀತಿ ಅಲೌಕಿಕ ಅನುಭವ ಆಯಿತು. ಮತ್ತು ನನ್ನ ಜಾಗಕ್ಕೆ ನಾನು ಬಂದಿದ್ದೀನಿ, ನನ್ನ ಸ್ಥಾನಕ್ಕೆ ನಾನು ಬಂದಿದ್ದೀನಿ, ನನ್ನ ನಿಜವಾದ ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ನೋ ರೀತಿ ಅನುಭವ ಆಗ್ತಿತ್ತು. ಮತ್ತು ಫಸ್ಟ್ ಟೈಮ್ ಹೋದಾಗಲೇ ನನಗೆ ಅಷ್ಟೊಂದು ಅನುಭವ ಆಯಿತು, ಅಷ್ಟು ಇಷ್ಟ ಆಯಿತು. ಮತ್ತು ಬಾಬಾ ಮನೆಗೆ ಹೋದ ನಂತರ ಯಾವಾಗ ಫಸ್ಟು ನಾನು ಕೋರ್ಸ್ ಕೇಳೋಕ್ಕೆ ಶುರು ಮಾಡಿದೆ, ಆಗ ಮೊದಲನೇದಾಗಿ ಆತ್ಮ ಪರಿಚಯ, ನೆಕ್ಸ್ಟ್ ಪರಮಾತ್ಮನ ಪರಿಚಯದ ಬಗ್ಗೆ ಕೇಳಿದಾಗ, ಸೊ ಯಾವಾಗ ನಾನು ಪರಮಾತ್ಮನ ಪರಿಚಯ ಕೇಳಿದೆ, ಸೊ ಕೇಳ್ತಿದ್ದಾಗೆ ನನಗನ್ನಿಸ್ತು ಇದೇ ಸತ್ಯ, ಶಿವಬಾಬನೇ ಸತ್ಯ, ನಿಜವಾಗಿಯೂ ಭಗವಂತ ಅಂದರೆ ಅವರು ನಿರಾಕಾರ ಆಗಿದ್ದಾರೆ, ಅವರಿಷ್ಟು ಸತ್ಯ ತಂದೆ ಆಗಿದ್ದಾರೆ. ಇಂತಹ ಸತ್ಯ ತಂದೆ ಬಗ್ಗೆ ಯಾರಿಗೂ ಸಹ ಪರಿಚಯ ಇಲ್ವಲ್ಲ. ಸೊ ಅದಕ್ಕೆ ಮುಂಚೆ ನನ್ನ ಮನಸ್ಸಿನಲ್ಲಿ ಒಂದು ಮಾತಿತ್ತು, ನಾನು ಏನಾದರೂ ಸಮಾಜದಲ್ಲಿ ವಿಶೇಷವಾಗಿ ಮಾಡಬೇಕು. ಈಗ ಪ್ರಪಂಚದಲ್ಲಿ ಎಲ್ಲರೂ ಸೊ ಹುಟ್ಟುತ್ತಾರೆ, ಬೆಳೀತಾರೆ, ಮದುವೆ ಆಗ್ತಾರೆ, ಲೌಕಿಕ ಕೆಲಸ ಕಾರ್ಯಗಳನ್ನು ಉದ್ಯೋಗ ಮಾಡ್ತಾರೆ, ಒಂದು ದಿವಸ ಸತ್ತೋಗ್ಬಿಡ್ತಾರೆ. ಆದರೆ ಇಷ್ಟೇ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನೇನಾದರೂ ವಿಶೇಷವಾಗಿ ಮಾಡಬೇಕು, ಸಾಧಾರಣವಾಗಿರಬಾರ್ದು. ನನ್ನ ಒಂದು ಕರ್ತವ್ಯ ಅಥವಾ ನನ್ನ ಒಂದು ಜೀವನ ಬಹಳ ವಿಶೇಷವಾಗಿ ಇರಬೇಕು ಅಂತ ಹೇಳಿ ನನಗನ್ನಿಸ್ತು. ಸೊ ನನಗೆ ಯಾವಾಗ ಮನಸ್ಸಿನಲ್ಲಿ ನಾನು ವಿಶೇಷ ಆಗಬೇಕು ಸಮಾಜದಲ್ಲಿ ಅನ್ನೋದಿತ್ತು. ಸೊ ಶಿವಬಾಬಾವ್ರ ಪರಿಚಯ ಸಿಗ್ತಾ ಇದ್ದಾಗೆ ನನಗೊಂದು ಗುರಿ ಸಿಕ್ತು, ನಾನೇನು ವಿಶೇಷ ಮಾಡಬೇಕು ಅಂಥೇಳಿ ನನಗೆ ಗುರಿ ಸಿಕ್ತು, ಉದ್ದೇಶ ಸಿಕ್ತು. ಆಗ ಬಾಬನ ಪರಿಚಯ, ಶಿವತಂದೆ ಪರಿಚಯ ಕೇಳ್ತಾ ಇದ್ದಾಗೆ ನಾನು ಅಂದ್ಕೊಂಡೆ, ಅವತ್ತೇ ನಾನು ಸಂಕಲ್ಪ ಮಾಡಿದೆ, ಸೊ ನಾನು ಮಾಡೋದಾದರೆ ಈ ಸೃಷ್ಟಿಯಲ್ಲಿ ನಮ್ಮ ಸತ್ಯ ತಂದೆ ಶಿವ ಪರಮಾತ್ಮನ ಸತ್ಯ ಪರಿಚಯ ಯಾರಿಗೂ ಗೊತ್ತಿಲ್ಲ. ನಾನು ಈ ತಂದೆಯ ಸತ್ಯ ಪರಿಚಯವನ್ನು ಜಗತ್ತಿನಲ್ಲಿ ಎಲ್ಲರಿಗೂ ಸಾರಬೇಕು, ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ತಂದೆಯ ಸಂದೇಶವನ್ನು ಎಲ್ರಿಗೂ ಹೇಳಿ ವಂಚಿತರಾಗೋರನ್ನೆಲ್ಲ ವಂಚನೆಯಿಂದ ಮುಕ್ತರನ್ನಾಗಿ ಮಾಡಬೇಕು. ನಾನು ಮಾಡೋದಾದರೆ ಇದೇ ಸೇವೆ ಮಾಡಬೇಕು ಎನ್ನುವಂಥ ಗುರಿ ನನಗೆ ಪ್ರಾಪ್ತಿ ಆಯಿತು. ಸೊ ಅಂದಿನಿಂದ ನನಗೆ ಬಾಬಾವ್ರ ಪ್ರತಿ ಬಹಳ ಶ್ರದ್ಧೆ, ಬಹಳ ಪ್ರೀತಿ ಹೆಚ್ಚುತ್ತಾನೆ ಹೋಯಿತು. ಸೊ ಹೀಗೆ ದಿನ ಪ್ರತಿದಿನ ನಾನು ಯಾವಾಗ ನಾನು ಬಾಬನ ಮನೇಲಿ ಹೆಜ್ಜೆ ಇಟ್ಟೆ,
ಅಂದಿನಿಂದ ಒಂದು ದಿವಸನೂ ಸಹ ನಾನು ಬಾಬನ ಮನೆಗೆ ಕ್ಲಾಸ್ಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇರಲಿಲ್ಲ. ಸೊ ನಾನು 7ನೇ ಕ್ಲಾಸು ಓದಬೇಕಾದ್ರೆ 7ನೇ ಕ್ಲಾಸ್ ಮುಗಿದು 8ನೇ ಕ್ಲಾಸ್ಗೆ ಹೋಗಿದ್ದೆ. ಆಗ ನನಗೆ ತಂದೆಯ ಪರಿಚಯ ಸಿಕ್ತು. ಆಗ 8ನೇ ಕ್ಲಾಸು ಓದ್ತಾ ನಾನು ರೆಗ್ಯುಲರ್ ಆಗಿ ಬಾಬನ ಮನೆಗೆ ಕ್ಲಾಸ್ಗೆ ತರಗತಿಗೆ ಬರ್ತಾ ಹೋದೆ. ಮತ್ತು ಹೀಗೆ 7 ಡೇಸ್ ಕೋರ್ಸು ಕೇಳ್ತಾ ಒಂದು ದಿವಸ ಸೃಷ್ಟಿಚಕ್ರ ಅಥವಾ ಕಾಲಚಕ್ರದ ಬಗ್ಗೆ ಅಕ್ಕವರು ನಮಗೆ ಜ್ಞಾನ ತಿಳಿಸ್ಕೊಡ್ತಾ ಇರಬೇಕಾದ್ರೆ ನನಗೆ ಅವತ್ತೊಂದು ವಿಶೇಷ ಅನುಭವ ಆಯಿತು. ಏನಪ್ಪ ಅಂತಂದರೆ, ಆ ಒಂದು ಸೃಷ್ಟಿಚಕ್ರದ ಚಿತ್ರದ ಬಗ್ಗೆ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇಲ್ಲ, ಇದಕ್ಕೆ ಮುಂಚೆನೂ ನಾನು ಕೇಳಿದ್ದೀನಿ, ಇದಕ್ಕೆ ಮುಂಚೆನೂ ನಾನು ಎಲ್ಲೋ ಕೇಳಿದ್ದೀನಲ್ವಾ ಅಂತೇಳಿ ನನಗೆ ಏನೋ ಒಂದು ರೀತಿ ಆಂತರಿಕವಾಗಿ ಫೀಲಿಂಗ್ ಆಗ್ತಾ ಇತ್ತು. ಸೊ ಇದಕ್ಕೆ ಮುಂಚೆನೂ ನಾನು ಎಲ್ಲೋ ಕೇಳಿದ್ದೇನೆ. ಸೊ ಆದರೆ ನಾನು ಕೇಳಿದ್ದಂತೂ ಫಸ್ಟ್ ಟೈಮೇ ಇತ್ತು ಸೃಷ್ಟಿಚಕ್ರದ ಬಗ್ಗೆ, ಆದರೆ ನನಗೆ ಇದಕ್ಕೆ ಮುಂಚೆನೂ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸರಿ ಅಂತೇಳಿ ಅವತ್ತು ಒಂದು ರೀತಿ ಬಹಳ ಅಲೌಕಿಕ ಅನುಭವ ಆಯಿತು. ಅದಾದಮೇಲೆ ಹೀಗೆ 7 ಡೇಸ್ ಕೋರ್ಸ್ ಕೇಳ್ತಾ ಹೋದ್ವಿ. ಬಹಳ ರುಚಿ ಹೆಚ್ಚುತ್ತಾ ಹೋಯಿತು ಜ್ಞಾನದಲ್ಲಿ. ಮತ್ತು 7 ಡೇಸ್ ಕೋರ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೈಲಿ ಮುರಳಿ ಕ್ಲಾಸ್ ಕೇಳ್ತಾ ನಾವು ರೆಗ್ಯುಲರ್ ಆಗಿ ಹೀಗೆ ಬಾಬನ ಜೊತೆ ಪ್ರೀತಿ ಸ್ನೇಹ ಹೆಚ್ಚುತ್ತಾ ಹೋಯಿತು. ಮತ್ತು ನಮ್ಮ ಈ ಒಂದು ಸಿಟಿ ಸಬ್ಝೋನ್ನಲ್ಲಿರುವಂತಹ ನಮ್ಮ ಸಬ್ಝೋನಲ್ಲಿ ಇನ್ಚಾರ್ಜ್ ಪದ್ಮಾ ಬೇಂಜಿಯವರು ಇರ್ಬೋದು, ಲೀಲಾ ಬೇಂಜಿಯವರು ಇರಬಹುದು, ಅವರು ನನಗೆ ಬಹಳ ಪ್ರೀತಿಯನ್ನು ಕೊಟ್ಟರು. ಏಕೆಂದರೆ ಬೇಂಜಿಯವರು ಯಾವಾಗಲೂ ಹೇಳ್ತಿದ್ರು, ನಮ್ಮ ಝೋನ್ನಲ್ಲಿ ಇಷ್ಟು ಬಹಳ ವರ್ಷಗಳ ನಂತರ ಒಂದು ಕುಮಾರಿ ಜನ್ಮ ಪಡೆದಿದೆ, ವಿಶೇಷವಾಗಿ ನಮಗೊಂದು ಮಗು ಜನ್ಮ ಪಡೆದಿದೆ ಅಂತ ಹೇಳ್ತಿದ್ರು. ನನಗೆ ತುಂಬ ಖುಷಿ ಆಗ್ತಿತ್ತು. ನನಗೆ ಅವರಿಂದ ಬಹಳ ಪ್ರೀತಿ ಸಿಕ್ಕಿದೆ, ಬಹಳ ಪಾಲನೆ ಸಿಕ್ಕಿದೆ. ಮತ್ತು ಬೇಂಜಿಯವರೆಲ್ಲರ ಆ ಪ್ರೀತಿ, ಆ ಒಂದು ಪ್ರೇಮ, ಆ ಸ್ನೇಹ ನನ್ನನ್ನು ಬಹಳ ಆಕರ್ಷಣೆ ಮಾಡ್ತಿತ್ತು. ಸೊ ನಾನು ಬಾಬನ ಮನೆ ಬಿಟ್ಟು ಒಂದು ದಿವಸನೂ ಸಹ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ದಿವಸ ಹೀಗೆ ಏನಾಯಿತು, ಮನೆಯಲ್ಲಿ ಕೆಲಸ ಕಾರ್ಯ ಇತ್ತು. ಮನೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ನಮ್ಮ ತಂದೆ ಹೇಳಿದ್ರು, ಇವತ್ತು ಕೆಲಸ ಇದೆಯಮ್ಮ, ನೀನು ಸೆಂಟ್ರಿಗೆ ಹೋಗಬೇಡ, ಇವತ್ತು ಕ್ಲಾಸ್ಗೆ ಹೋಗಬೇಡಿ ಅಂತ ಹೇಳಿದ್ರು. ಆದರೆ ನನ್ನ ಕೈನಲ್ಲಿ ಇರೋಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದ್ದೀನಿ, ಹತ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮ ಈಗಲೂ ಕೂಡ ಅನುಭವದಲ್ಲಿ ಆಗಾಗ ನೆನಪು ತರಿಸ್ತಾರೆ, ಬಾತ್ರೂಮ್ನಲ್ಲಿ ಹೋಗಿ ಹೇಳ್ತಾ ಇದ್ದೆ ನೀನು ಅಂತ ಹೇಳಿಬಿಟ್ಟು. ಸೊ ನಾನು ಹತ್ಕೊಂಡಿದ್ದು ನೋಡಿಬಿಟ್ಟು, ಅಪ್ಪ ಹೇಳಬೇಡಮ್ಮ, ಫಸ್ಟು ನೀನು ಹೋಗು ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಮತ್ತೆ ನನ್ನನ್ನು ಕ್ಲಾಸ್ಗೆ ಕಳಿಸ್ಕೊಟ್ಬಿಟ್ರು. ಏಕೆಂದರೆ ನಾನು ಒಂದು ದಿವಸನೂ ಬಾಬನ ಮುರಳಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬಾಬನ ಪ್ರೀತಿ ನನ್ನನ್ನು ಆಕರ್ಷಣೆ ಮಾಡ್ತಾ ಇತ್ತು. ಬಾಬವ್ರ ಮನೆಗೆ ಒಂದು ದಿವಸ ಮಿಸ್ ಆಗಿಬಿಟ್ರು, ನಾನು ಎಷ್ಟೋ ಕಳ್ಕೊಂಡಿದ್ದೀನಿ, ಎಷ್ಟೋ ದಿವಸಗಳಿಂದ ನಾನು ಹೋಗಿಲ್ವೇನೋ ಅಂತೇಳಿ ನನ್ನನ್ನು ಸೆಳೀತಾ ಇದ್ರು ಬಾಬಾ. ಮತ್ತು ಶಿವಬಾಬರವರ ಮುರಳಿಯಲ್ಲೂ ಸಹ ಬಾಬಾ ಹೇಳ್ತಿದ್ರು, ಕನ್ಯರು ನನಗೆ ಬಹಳ ಇಷ್ಟ, ಏಕೆಂದರೆ ಕನ್ಯರು ಪವಿತ್ರವಾಗಿರ್ತಾರೆ ಅಂತ ಹೇಳ್ತಿದ್ರು. ಆ ಮಾತೆಲ್ಲ ನನ್ನ ಮನಸ್ಸಿನಲ್ಲಿ ಆಗಾಗ ಪದೇ ಪದೇ ರಿಪಿಟೇಷನ್ ಆಗ್ತಿತ್ತು. ಮತ್ತು ನಾನು ಬಹಳ ಬಾಬನ ಪ್ರೀತಿಯಲ್ಲಿ ಮಗ್ನರಾಗಿ ಬಹಳ ಇಷ್ಟದಿಂದ ಆಕರ್ಷಣೆಯಿಂದ ಬಾಬನ ಮನೆಗೆ ಬರ್ತಾ ಇದ್ದೆ. ಮತ್ತು ನನಗೆ ಲೌಕಿಕದಲ್ಲಿ ಹೇಳೋದಾದರೆ, ಲೌಕಿಕ ತಂದೆ ಜೊತೆಯಲ್ಲಿ ಬಹಳ ಪ್ರೀತಿ ಇತ್ತು. ಬಾಬನ ಮಗು ಆಗೋದಕ್ಕೆ ಮುಂಚೆ ತಂದೆಗೂ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು. ನನ್ನನ್ನು ಅವರು ಒಂದು ದಿವಸ ಬಿಟ್ಟಿರ್ತಿರ್ಲಿಲ್ಲ, ಅವರನ್ನು ನಾನು ಒಂದು ದಿವಸನೂ ಬಿಟ್ಟಿರ್ತಾ ಇರಲಿಲ್ಲ. ಎಲ್ಲಾದರೂ ಹೋಗಬೇಕಾದ್ರೂ ಸಹ ತಂದೆ ಜೊತೆಯಲ್ಲೇ ಹೋಗ್ತಿದ್ದೆ, ಊರಿಗೆಲ್ಲಾದರೂ ಹೋದ್ರೂ. ಮತ್ತು ಅಪ್ಪ ಇಲ್ಲಾಂದರೆ ನಾನು ವಾಪಸ್ ಬಂದುಬಿಡ್ತಾ ಇದ್ದೆ. ಈ ರೀತಿ ಇದ್ದಾಗ ಹೀಗೆ ಒಂದು ದಿವಸ 1 ವರ್ಷ ಕಳೀತು, 8th ಸ್ಟ್ಯಾಂಡರ್ಡ್ ಕಳೀತು, ಮತ್ತು 9th ಸ್ಟ್ಯಾಂಡರ್ಡ್ಗೆ ಹೋದ್ವಿ. ಸೊ 9th ಹೋದಾಗ ನಾನು ಬಾಬರವ್ರ ಮಿಲನ ಮಾಡೋದಕ್ಕೆ ಮಧುಬನಕ್ಕೆ ಹೋಗ್ಬೇಕಾಗಿ ಬಂತು. ಸೊ ಮಧುಬನಕ್ಕೆ ಹೋಗ್ಬೇಕಾಗಿ ಬಂದಾಗ ಅಪ್ಪನ ಪರ್ಮಿಷನ್ ಕೇಳಿದ್ವಿ. ಆಗ ತಂದೆ ಅಂತೂ ನಮ್ಮನ್ನು ಯಾವತ್ತೂ ಒಂದು ವಾರ ಬಿಟ್ಟು ಇದ್ದವರೇ ಅಲ್ಲ, ಅವರು ಕಳಿಸೋದಕ್ಕೆ ಎಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೋ ಅಂತ ಹೇಳಿಬಿಟ್ಟು. ಸೊ ನಾನು ತಂದೆ ನೋಡಿಕೊಂಡು ಅವರ ಆತ್ಮ ಮಸ್ತಕದಲ್ಲಿ ಬುರುಕುಟಿಯಲ್ಲಿ ನೋಡ್ತಾ, ಇವ್ರು ನನಗೆ ಬಾಬಾ ನಿಮ್ಮ ಮಿಲನಕ್ಕೆ ಕಳಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ದೃಷ್ಟಿ ಕೊಡ್ತಾ ಇದ್ದೆ. ಸೊ ಬಾಬನ ಮಿಲನದ ರುಚಿ ನನಗೆ ಹೇಗೆ ಗೊತ್ತಾಯಿತು ಅಂದರೆ, ಒಂದು ಅಣ್ಣ ಬಾಬನ ಮಿಲನ ಮಾಡ್ಕೊಂಡು ಬಂದಿದ್ದರು. ಅವರು ಹೇಳ್ತಾ ಇದ್ರು, ಶಿವಬಾಬುರ ಮಿಲನ ಈ ರೀತಿ ಇರುತ್ತೆ ಅಂತ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಿದ್ರು. ಅಣ್ಣ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಸೊ ನನಗೆ ಬಹಳ ಖುಷಿ ಆಗ್ತಿತ್ತು. ನನ್ನ ಈ ಒಂದು ಆಧ್ಯಾತ್ಮಿಕ ಜೀವನದ ಮಾರ್ಗದಲ್ಲಿ ದೊಡ್ಡ ಅಣ್ಣ ಸಹೋದರರು ಅವರು ಬಹಳ ಪ್ರೇರಣಾದಾಯಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ಹೇಳಿದ್ರು, ಬಾಬಾ ಮಿಲನ ಮಾಡಬೇಕಾದ್ರೆ ಯಾರು ಬಹಳ ಅವ್ಯಕ್ತ ಸ್ಥಿತಿಯಲ್ಲಿರ್ತಾರೆ, ಯಾರು ಬಹಳ ಏಕಾಗ್ರತೆಯಿಂದ ಬಾಬಾ ನೆನಪು ಮಾಡ್ತಿರ್ತಾರೆ, ಅವ್ರಿಗೆ ಸೊ ಬಾಬಾವ್ರ ಮಿಲನ ಚೆನ್ನಾಗಾಗುತ್ತೆ, ಬಾಬಾ ಬರೋದು ಗೊತ್ತಾಗುತ್ತೆ. ಒಂದು ವೇಳೆ ಯಾರಾದರೂ ಏಕಾಗ್ರತೆಯಿಂದ ಬಾಬನ ಮಿಲನ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಬಾಬಾ ಬರೋದು ಗೊತ್ತಾಗೋದಿಲ್ಲ, ಅದಕ್ಕೆ ನೀನು ಚೆನ್ನಾಗಿ ಬಾಬನ ಮಿಲನ ಮಾಡಬೇಕು ಏಕಾಗ್ರತೆಯಿಂದ ಅಂತ ನನಗೆ ಹೇಳಿದರು. ಸೊ ನನಗೆ ತುಂಬ ಮನಸ್ಸಿನಲ್ಲಿತ್ತು, ಅಣ್ಣ ಹೇಳಿರೋ ಮಾತು ಮನಸ್ಸಿನಲ್ಲಿತ್ತು. ಸರಿ ಅಂತ ಹೇಳಿಬಿಟ್ಟು ಅಪ್ಪನಿಗೂ ಹೇಗೋ ಒಪ್ಪಿಸಿದ್ವಿ, ಬಾಬಾ ಒಪ್ಪಿಸಿದ್ರು. ಆಗ ನಾನು ಬಾಬಾವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ. ಆಗ ಇನ್ನೂ ಬಾಬಾವ್ರ ಪ್ರತಿ ನನಗೆ ಪ್ರೀತಿ ಹೆಚ್ಚುತ್ತಾ ಹೋಯಿತು.
ಏಕೆಂದರೆ ಬಾಬಾ ಮಧುಬನದವರೆಗೂ ಹೋಗುವಷ್ಟು ಅನುಮತಿಯನ್ನು ತಂದೆಯಿಂದ ಕೊಡಿಸಿದ್ರು. ಹಾಗಾಗಿ ನನಗಿನ್ನೂ ಬಾಬನ ಜೊತೆಯಲ್ಲಿ ಪ್ರೀತಿ ಹೆಚ್ಚಾಯಿತು. ಸೊ ಹಾಗೆ ಮಧುಬನಕ್ಕೆ ಹೋಗೋ ಸಮಯದಲ್ಲಿ ಮತ್ತೆ ಸೆಂಟರ್ನಲ್ಲೂ ಕೂಡ ಅಕ್ಕಂದಿರೆಲ್ಲರೂ ಹೇಳ್ತಿದ್ರು, ಸೊ ಚೆನ್ನಾಗಿ ಬಾಬನ ನೆನಪು ಮಾಡಿಕೊಂಡು ಚೆನ್ನಾಗಿ ಅನುಭವ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಿದ್ದ ಕಾರಣ ನನಗನ್ನಿಸ್ತಿತ್ತು ನಾನು ಚೆನ್ನಾಗಿ ಅನುಭವ ಮಾಡಬೇಕು, ಬಾಬುರನ್ನ ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಅನ್ನಿಸ್ತಿತ್ತು. ಆಗ ನಾನು ಮನಸ್ಸಿನಲ್ಲಿ ಅದೇ ಇಟ್ಕೊಂಡು ಹೀಗೆ ಹೋಗಿದ್ದೆ. ಬಾಬನ ಮಿಲ್ನಕ್ಕೆ ಹೋದ್ವಿ. ಫಸ್ಟ್ ಟೈಮ್ ನಾನು 1994ನಲ್ಲಿ ಪಾಂಡವ್ ಭವನ, ನಮ್ಮ ಮೌಂಟ್ ಅಬುನಲ್ಲಿ ಪಾಂಡವ್ ಭವನದಲ್ಲಿ ಫಸ್ಟ್ ಟೈಮ್ ಬಾಬಾ ಮಿಲ್ನ ಮಾಡೋಕ್ಕೆ ಹೋದ್ವಿ. ಸೊ ಯಾವಾಗ ಬಾಬಾ ಮಿಲ್ನ ಮಾಡೋದಕ್ಕೆ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಮಧುಬನ ಹೇಗಿರ್ಬೋದು, ಹಾಗಿರ್ಬೋದು, ಮಧುಬನ ಹೇಗಿರುತ್ತೆ, ಬಾಬನ ಮನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಹೇಗೆ ಕನಸಿನ ರೀತಿ ಊಹೆ ಮಾಡ್ಕೊಂಡಿದ್ದೆ ಬಾಬನ ಮನೆ ಹೇಗಿರ್ಬೋದು ಅಂತ. ಸೊ ಯಾವಾಗ ಮಧುಬನದಲ್ಲಿ ಹೋಗಿ ನಾವು ಬಸ್ನಲ್ಲಿ ಇಳಿದ್ವಿ, ಟ್ರೈನ್ನಲ್ಲಿ ಹೋಗಿ ಟ್ರೈನಿಂದ ಬಸ್ನಲ್ಲಿ ಇಳಿದ್ವಿ, ಮಧುಬನ ನೋಡ್ತಾ ಇದ್ದಾಗೆ ಬಹಳ ಆನಂದ, ಸಂತೋಷ, ಈ ಭೂಮಿ ಮೇಲೆ ಇದೀನೋ ಇಲ್ವೋ ಅನ್ನೋ ರೀತಿ ಖುಷಿ ಆಗ್ತಾ ಇತ್ತು. ಅಷ್ಟು ಆನಂದ ಆಯಿತು. ನಾನು ಬಾಬನ ಮನೆಗೆ ಮಧುಬನಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಹಳ ಖುಷಿ ಆಯಿತು. ಸೊ ಮತ್ತು ಪಾಂಡವ ಭವನದ ಆ ಒಂದು ಪಾವನ ವೈಬ್ರೇಷನ್ಸ್, ಪವಿತ್ರ ವಾತಾವರಣ, ಅಲ್ಲಿ ಅಕ್ಕಂದಿರು ಅಣ್ಣಂದಿರ ಆ ಒಂದು ಆತ್ಮೀಯತೆ, ಆ ಪವಿತ್ರ ದೃಷ್ಟಿ, ಅದೆಲ್ಲವೂ ಸಹ ನನ್ನನ್ನು ಬಹಳ ಆಕರ್ಷಣೆ ಮಾಡ್ತಿತ್ತು. ಮತ್ತು ಅಲ್ಲಿ ಅಕ್ಕಂದಿರು ಅಣ್ಣಂದಿರು ಮಾತನಾಡೋದನ್ನು ನೋಡಿದ್ರು ಕೂಡ ನನಗನ್ನಿಸ್ತಿತ್ತು ಇವರಲ್ಲಿ ಎಷ್ಟು ಒಂದು ಶ್ರೇಷ್ಠ ಸ್ಥಿತಿ ಇದೆ. ಮಾತೆಯರನ್ನೆಲ್ಲ ಬಹಳ ಪ್ರೀತಿಯಿಂದ ಮಾತಾಜಿ ಮಾತಾಜಿ ಅಂತ ಹೇಳಿ ಮಾತನಾಡಿಸ್ತಿದ್ರು. ಸೊ ಎಲ್ಲರಲ್ಲೂ ಎಷ್ಟು ಆತ್ಮೀಯತೆ ತುಂಬಿ ತುಳುಕ್ತಾ ಇತ್ತು. ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. ಹೀಗೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಸೊ ಕ್ಲಾಸಸ್ ಅಟೆಂಡ್ ಮಾಡಿದ್ವಿ, ಮುರಳಿ ಕೇಳಿದ್ವಿ, ಮತ್ತು ಯೋಗ ಮಾಡ್ತಿದ್ವಿ, ಮಧುಬನ ಎಲ್ಲ ನೋಡಿದ್ವಿ. ಇದೆಲ್ಲ ಬಹಳ ಖುಷಿ ಕೊಡ್ತು, ಸಂತೋಷ ಕೊಡ್ತು. ಸೊ ಯಾವ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೆ ಬಾಬನ ಮಿಲ್ನ ಮಾಡೋದಕ್ಕೋಸ್ಕರ, ಕೊನೆಗೂ ಆ ದಿನ ಒಂದು ದಿವಸ ಬಂತು. ಸೊ ಆ ದಿನ ಬಾಬನ ಮಿಲ್ನ ಮಾಡೋದಕ್ಕೆ ಬೆಳಗ್ಗೆಯಿಂದ ಬಹಳ ಸಂತೋಷವಾಗಿ ಖುಷಿಯಿಂದ ತಯಾರಾಗಿ, ಇವತ್ತು ಬಾಬಾ ಬರ್ತಾರೆ, ನಾನು ಬಾಬಾವ್ರನ್ನ ನೋಡಬೇಕು, ಬಾಬಾ ಬರೋದನ್ನ ನೋಡಬೇಕು, ಶಿವಬಾಬಾ ನಿರಾಕಾರ ತಂದೆ ನಮ್ಮ ಗುಲ್ಜಾರ್ ದಾದೀಜಿಯವ್ರ ತನುವಿನಲ್ಲಿ ಹೇಗೆ ಬರ್ತಾರೆ ಅದನ್ನು ನಾನು ನೋಡಬೇಕು ಕಣ್ಣಿನಿಂದ ಅಂತ ಹೇಳಿಬಿಟ್ಟು ಬಹಳ ಸಂತೋಷವಾಗಿ ರೆಡಿಯಾಗಿ ಕ್ಲಾಸಲ್ಲಿ ಹೋದ್ವಿ. ಸೊ ಕ್ಲಾಸಲ್ಲಿ ಹೋದರೆ ಈಗಂತೂ ಸಾವಿರಾರು ಜನ ಆಗಿಬಿಟ್ಟಿದ್ದಾರೆ. ಆದರೆ ಆಗ ಪಾಂಡವ ಭವನಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರ್ತಿದ್ರು. ಆಗ ಹಾಲೆಲ್ಲ ಇನ್ನೂ ನಾವು ಹೋದಾಗ ಖಾಲಿ ಇತ್ತು. ಸೊ ಮುಂದೆ ಕೆಲವರೆಲ್ಲ ಕುಳಿತಿದ್ರು ಕೆಳಗಡೆ, ಮತ್ತು ಮುಂದೆ ನಮ್ಮ ದಾದಿಯರು ಕೂತ್ಕೊಳ್ಳುವಂತಹ ಚೇರ್ಸ್ ಎಲ್ಲ, ಸೋಫಾ ಎಲ್ಲ ಇತ್ತು. ಅವ್ರ ಹಿಂದೆ ಕೆಲವೊಂದು ಚೇರ್ಸ್ ಎಲ್ಲ ಹಾಕಿದ್ರು. ಸೊ ಆ ಚೇರಲ್ಲಿ ಸೋಫಾ ಹಿಂದ್ಗಡೆನೆ ಒಂದೆರಡು ಲೈನ್ ಹಿಂದೆ ಚೇರ್ ಇತ್ತು, ಎದುರುಗಡೆ ಗದ್ದಿ ಎದುರುಗಡೆ. ಸೊ ನಾನು, ನಮ್ಮ ರಿಲೇಷನ್ಸ್, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೋಗಿದ್ವಿ. ಸೊ ನಾವೆಲ್ಲರೂ ಅಂದ್ಕೊಂಡ್ವಿ ಇಲ್ಲಿ ಮುಂದೆ ಕೂತ್ಕೊಂಡ್ರೆ ತಲೆಗಳೇ ಕಾಣಿಸುತ್ತೆ, ನಾವು ಮುಂದೆ ಕೂತ್ಕೊಳ್ಳೋದು ಬೇಡ, ಸ್ವಲ್ಪ ಹೋಗಿ ಹಿಂದೆ ಕೂತ್ಕೊಳ್ಳೋಣ, ಬಾಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹಿಂದೆ ಸೋಫಾ ಹಿಂದೆ ಚೇರ್ ಮೇಲೆ ಕೂತ್ಕೊಂಡ್ವಿ. ಎದುರುಗಡೆ, ಎಕ್ದಮ್ ಎದುರುಗಡೆ, ಗದ್ದಿ ಎದುರುಗಡೆ ಬಾಬನ್ನ ಚೆನ್ನಾಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡಿದ್ವಿ. ಕೂತ್ಕೊಂಡು ಬಾಬಾ ನೆನಪು ಮಾಡ್ತಾ 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 ನಮ್ಮ ದಾದೀಜಿಯವರು ಬಂದರು ಸ್ಟೇಜ್ ಮೇಲೆ. ಆಗ ನನ್ನ ಆನಂದಕ್ಕೆ ಸೀಮೆಯೇ ಇಲ್ಲ. ಸೊ ದಾದೀಜಿ ಬರ್ತಾ ಇದ್ದ ಹಾಗೆ ದಾದಿ ಕೂತ್ಕೊಂಡ್ರು. ನನಗೆ ಮನಸ್ಸಿನಲ್ಲಿ ಅನ್ನಿಸ್ತಿದೆ ಇನ್ನು ಬಾಬಾ ಬರೋ ಸಮಯ ಹತ್ರ ಬಂದ್ಬಿಟ್ಟಿದೆ, ಬಾಬಾ ಬರ್ತಾರೆ ಅಂತ ಹೇಳ್ಬಿಟ್ಟು ದಾದಿ ಗದ್ದಿ ಮೇಲೆ ಕೂತ್ಕೊಂಡ್ರು. ರೆಡ್ ಲೈಟ್ಸ್ ಆನ್ ಆಯಿತು. ಮತ್ತು ಯಾವಾಗ ದಾದಿ ಯೋಗದಲ್ಲಿ ಕೂತ್ಕೊಂಡ್ಬಿಟ್ರು ಆಗ ನನಗೆ ತುಂಬ ಖುಷಿ ಆಯಿತು. ಮತ್ತು ಅಣ್ಣ ಹೇಳಿದರು ಬಾಬಾ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದೇ ರೀತಿ ಏಕಾಗ್ರ ಚಿತ್ತವಾಗಿ ಆ ಕಡೆ ಈ ಕಡೆ ಎಲ್ಲೂ ಗಮನ ಹೋಗದೆ ಬಹಳ ಪ್ರೇಮದಿಂದ ದಾದೀಜಿಯವ್ರನ್ನ ನೋಡ್ತಾ ಬಾಬಾ ಬರೋದನ್ನ ನಾನು ಅನುಭವ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದಾಗೆ ಶಿವಬಾಬಾ ಯಾವ ಕ್ಷಣ ದಾದೀಜಿಯವ್ರ ತನುವಿನಲ್ಲಿ ಪ್ರವೇಶ ಆದರೂ ಆಗ ನನಗೆ ಒಂದು ಅನುಭವ ಆಯಿತು. ಸೊ ಸ್ವಲ್ಪ ದಾದೀಜಿಯವರ ಒಂದು ಬಾಡಿ ಶೇಕ್ ಆಯಿತು. ಆ ಸಮಯದಲ್ಲಿ ನನಗೆ ಬಹಳ ಆನಂದ ಆಗೋಯ್ತು. ನನಗೆ ಇಷ್ಟೊಂದು ಆನಂದ ಆಯಿತು, ನಾನು ಶಿವಬಾಬಾ ಬಂದಿದ್ದು ನೋಡಿಬಿಟ್ಟೆ, ಶಿವಬಾಬನ ನೋಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ಆನಂದ ಬಾಷ್ಪ ಬರೋದಕ್ಕೆ ಶುರುವಾಯಿತು. ಸೊ ಇಷ್ಟು ಆನಂದ ಆಯಿತು, ನನಗೆ ಇಷ್ಟು ಆನಂದ ಆಯಿತು, ಕಣ್ಣಲ್ಲಿ ಆನಂದ ಬಾಷ್ಪ ನಿರಂತರವಾಗಿ ಸುರಿತಾನೇ ಇದೆ. ಹಾಗೆ ಆನಂದ ಬಾಷ್ಪ ಸುರಿತಾ ನಾನು ಬಾಬನ ನೋಡಿಬಿಟ್ಟೆ ಅನ್ನೋ ಆನಂದದಲ್ಲಿ ತಲ್ಲೀನವಾಗಿದ್ದಾಗ ಸೊ ಅದುವರೆಗೂ ಏನೆಲ್ಲ ರೆಡ್ ಲೈಟ್ಸ್ ಕಾಣಿಸ್ತಾ ಇದೆ, ಅಕ್ಕಂದಿರು ಅಣ್ಣಂದಿರೆಲ್ಲ ಕುಳಿತಿರೋದು ಕಾಣಿಸ್ತಾ ಇದೆ. ಆದರೆ ಕೆಲವು ನಿಮಿಷಗಳು ಬಾಬಾ ನನಗೆ ಈ ರೀತಿ ಅನುಭವ ಮಾಡಿಸಿದ್ರು. ಸೊ ನನಗೆ ಯಾರೂ ಕಾಣಿಸ್ತಾ ಇಲ್ಲ. ಸೊ ಸ್ಟೇಜು ಕಾಣಿಸ್ತಾ ಇಲ್ಲ, ಸಭೆನೂ ಕಾಣಿಸ್ತಾ ಇಲ್ಲ, ರೆಡ್ ಲೈಟ್ಸು ಕಾಣಿಸ್ತಾ ಇಲ್ಲ, ದಾದಿಯವ್ರ ಶರೀರನೂ ಕೂಡ ಕಾಣಿಸ್ಲಿಲ್ಲ. ಕೇವಲ 2 ಕಣ್ಣುಗಳಿಂದ ಪ್ರಕಾಶವಾದ ಲೈಟಿನ ಕಿರಣಗಳು
ಸೊ ಹೇಗೆ ಶ್ವೇತವರ್ಣದ ಪ್ರಕಾಶಮಯ ಕಿರಣಗಳು ಸೀದಾ ಸ್ಟೇಜ್ ಮೇಲೆ ಕುಳಿತಿರೋ ದಾದೀಜಿಯವರ ನಯನಗಳಿಂದ ಸೀದಾ ನನ್ನ ಕಡೆಗೆ ಬರ್ತಾ ಇದೆ. ಸೊ ನಾನು ಬಾಬಾ ಇಬ್ಬರೇ ಇದ್ದೀವಿ, ಟೋಟಲ್ ಎಲ್ಲ ಕತ್ಲು ರೀತಿ ಇದೆ, ಆ 2 ಕಿರಣಗಳು ಮಾತ್ರ ನನ್ನ ಕಡೆಗೆ ಬರ್ತಾ ಇದೆ. ಕೆಲವು ಸೆಕೆಂಡ್ಸ್ ನನಗೆ ಅದೇ ರೀತಿ ಅನುಭವ ಆಯಿತು. ಸೊ ನಾನು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀನಿ, ಸೊ ರೆಡ್ ಲೈಟ್ ಕಾಣಿಸ್ತಿದೆ, ಆಗ ಎಲ್ಲರೂ ಅಕ್ಕಪಕ್ಕ ಕುಳ್ತಿರೋರು ಎಲ್ಲರೂ ಕಾಣಿಸ್ತಿದ್ದಾರೆ. ಆ ಕ್ಷಣ ನನಗನ್ನಿಸ್ತು, ನನಗೆ ಇಷ್ಟೊತ್ತು ಏನಾಯಿತು ಅಂತಂದ್ಬಿಟ್ಟು. ಸೊ ಆನಂದದಲ್ಲಿ ನನಗೆ ಬಾಬರವರ ಆ ಅನುಭವ ಅನ್ನುವಂಥದ್ದು ಈ ರೂಪದಲ್ಲಿ ಆಯಿತು. ಆಮೇಲೆ ನನಗೆ ಗೊತ್ತಾಯಿತು ಬಾಬಾ ನನಗೆ ಈ ರೀತಿ ಅನುಭವ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಕ್ಷಣ ನಾನು ಶರೀರ ಇರೋದನ್ನು ಕೂಡ ಮರ್ತೋಗ್ಬಿಟ್ಟಿದ್ದೆ. ಅಷ್ಟು ಅಶರೀರಿ ಸ್ಥಿತಿಯ ಅನುಭವವನ್ನು ಬಾಬಾ ಮಾಡಿಸಿದ್ರು ಫಸ್ಟ್ ಟೈಮ್ ಬಾಬನ ಮಿಲ್ನದಲ್ಲಿ. ಸೊ ಹಾಗೆ ಬಾಬನ ಮಿಲ್ನ ಮಾಡ್ಕೊಂಡು ಯಾವಾಗ ನಾನು ವಾಪಸ್ ಬಂದೆ, ಸೊ ಮತ್ತೆ ನಮ್ಮ ಸ್ಕೂಲ್ಗೆ ಹೋಗೋವಂಥದ್ದು ಇತ್ತು. 9th ಸ್ಟ್ಯಾಂಡರ್ಡ್ನಲ್ಲಿ ನಾನು ಹೋಗ್ತಿದ್ದೆ ಆಗ. ಸೊ ಸ್ಕೂಲ್ನಲ್ಲೂ ಕೂಡ ಮಾಸ್ಟರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವರೆಲ್ರಿಗೂ ಸಹ ಗೊತ್ತಾಗ್ಬಿಟ್ಟಿತ್ತು ನಾನು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಕೆಲವು ಮಾಸ್ಟರ್ಸು ಕೂಡ ಹೇಳ್ತಿದ್ರು, ಎಲ್ರಿಗೂ ಹೇಳ್ತಿದ್ರು, ಗೊತ್ತಿಲ್ಲದೆ ಇರೋರಿಗೆಲ್ಲ, ಇವರು ಬ್ರಹ್ಮಕುಮಾರಿ ಸಮಾಜದ ಸದಸ್ಯರಪ್ಪ ಅಂತ ಹೇಳ್ಬಿಟ್ಟು ಎಲ್ರಿಗೂ ಪರಿಚಯ ಮಾಡಿಸ್ತಿದ್ರು. ಇನ್ನೂ ಕೆಲವು ಸಾರಿ ಮಾಸ್ಟರ್ ಹೇಳ್ತಿದ್ರು, ನನ್ನ ಸ್ಕೂಲ್ ಬ್ಯಾಗ್ ಮೇಲೆ ಓಂ ಶಾಂತಿ ಅಂತ ಇತ್ತು. ಸೊ ಹೀಗೆ ಒಂದು ದಿವಸ ಅವರು ಪಾಠ ಮಾಡ್ತಿದ್ರು. ಪಾಠ ಮಾಡಬೇಕಾದ್ರೆ ಬ್ಯಾಗನ್ನು ಡೆಸ್ಕ್ ಮೇಲೆ ಇಟ್ಟಿತ್ತು, ಅದ್ರ ಮೇಲೆ ಓಂ ಶಾಂತಿ ಇತ್ತು. ಎಲ್ಲರೂ ಏಕಾಗ್ರತೆಯಿಂದ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ಪಾಠ ಕೇಳ್ತಾ ಇರಬೇಕಾದ್ರೆ ನಾನು ಸಹ ನೋಟ್ಬುಕ್ ನೋಡ್ಕೊಳ್ತಾ ಇದ್ದೀನಿ. ಮಾಸ್ಟ್ರು ಪಾಠ ಮಾಡ್ತಿದ್ದಾರೆ. ಮಾಸ್ಟ್ರು ಪಾಠ ಮಾಡ್ತಾ ಓದ್ತಾ ಮಧ್ಯದಲ್ಲಿ ಓಂ ಶಾಂತಿ ಅಂದರು. ನನಗೆ ಏಕ್ದಮ್ ಬೆಚ್ಚಿಬಿದ್ದೆ ನಾನು. ಏನಪ್ಪ ಮಾಸ್ಟ್ರು ಓಂ ಶಾಂತಿ ಹೇಳ್ತಿದಾರಲ್ಲ, ಈ ಪುಸ್ತಕದಲ್ಲಿ ಎಲ್ಲಿದೆ ಓಂ ಶಾಂತಿ ಅಂತ ನಾನು ಹುಡುಕ್ತಾ ಇದ್ದೀನಿ. ಆಗ ತಕ್ಷಣ ಮಾಸ್ಟ್ರು ಹೇಳಿದ್ರು, ಓ ಅದಕ್ಕೆ ನೀನು ಯಾವಾಗಲೂ ಶಾಂತವಾಗಿರ್ತೀಯ ಅಂತ ಹೇಳ್ಬಿಟ್ಟು ನನ್ನ ಕಡೆಗೆ ನೋಡಿ ಹೇಳಿದ್ರು. ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ಪಾಠ ಮಾಡ್ತಾ ಇರೋ ಮಾಸ್ಟ್ರು ಬಾಯಿನಲ್ಲಿ ಈ ರೀತಿ ಓಂ ಶಾಂತಿ ಶಬ್ದ ಕೇಳಿ ನನಗೆ ಎಲ್ಲಿಲ್ಲದೆ ಇರೋ ಆನಂದ ಆಯಿತು. ಸೊ ಮತ್ತೆ ಹಾಗೆ ಅವರು ಎಲ್ರಿಗೂ ಸಹ ಪರಿಚಯ ಆಗೋಯ್ತು, ಇವರು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಅವರೆಲ್ಲರೂ ಸಹ ಬಹಳ ಹೇಳ್ತಿದ್ರು, ನೀವು ಯಾವಾಗಲೂ ಸೈಲೆನ್ಸ್ ಆಗಿರ್ತೀರಾ ಹಾಗೆ ಅಂತ ಹೇಳ್ಬಿಟ್ಟು. ಮತ್ತು ಹೀಗೆ ಯಾವಾಗ ಕ್ಲಾಸಸ್ಗೆ ನಾನು ರೆಗ್ಯುಲರ್ ಆಗಿ ಸ್ಕೂಲ್ ಹೋಗೋದು, ಸ್ಕೂಲಿಂದ ಮನೆಗೆ ಬರ್ತಾ ಇದ್ದಾಗೆ ಬಾಬನ ಮನೆಗೆ ಸೆಂಟ್ರಿಗೆ ಬಂದುಬಿಡ್ತಿದ್ದೆ. ಡೈಲಿ ಮುರಳಿ ಕೇಳ್ತಿದ್ದೆ, ಒಂದು ದಿವಸನೂ ಮುರಳಿ ಮಿಸ್ ಮಾಡ್ತಿರ್ಲಿಲ್ಲ. ಸೊ ಮತ್ತು ದಿನೇ ನನ್ನ ಜೀವನದಲ್ಲಿ ಒಂದು ಲಕ್ಷ್ಯ ಪ್ರಾಪ್ತಿ ಆಗ್ತಾ ಹೋಯಿತು. ಏನಪ್ಪ ಅಂತಂದರೆ, ನಾನು ಬಾಬನ ಸೇವೆ ಮಾಡಬೇಕು, ನಾನು ಅನೇಕ ಆತ್ಮಗಳಿಗೆ ಬಾಬಾವ್ರ ಪರಿಚಯ ಕೊಡಬೇಕು. ಬಾಬಾ ಮುರಳಿಯಲ್ಲಿ ಹೇಳ್ತಿದ್ರು, ಮತ್ತು ಮಧುಬನಕ್ಕೆ ಹೋದಾಗ ಬಾಬಾನೂ ಕೂಡ ಹೇಳಿದರು, ಮಕ್ಕಳೇ 4 ಗೋಡೆಗಳ ಮಧ್ಯದಲ್ಲಿ ಕುಮಾರಿಯರು ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ, ಫೀಲ್ಡ್ಗೆ ಬನ್ನಿ, ಈಗ ನಿಮ್ಮ ಅವಶ್ಯಕತೆ ಇದೆ, ಜಗತ್ತಿನ ಆತ್ಮಗಳಿಗೆ ಶಾಂತಿ ಕೊಡಬೇಕು, ಸುಖ ಕೊಡಬೇಕು, ಅದಕ್ಕಾಗಿ ನೀವು ಕುಮಾರಿಯರ ಅವಶ್ಯಕತೆ ಇದೆ, ಫೀಲ್ಡ್ಗೆ ಬನ್ನಿ, ಮೈದಾನಕ್ಕೆ ಬನ್ನಿ, ಸೇವೆ ಮಾಡಿ ಅಂತ ಹೇಳ್ತಿದ್ರು ಬಾಬಾ. ಸೊ ಇದು ನನ್ನ ಮನಸ್ಸಿನಲ್ಲಿ ಇತ್ತು, ನಾನು ಸೇವೆ ಮಾಡಬೇಕು, ಬಾಬಾವ್ರು ಹೇಳ್ತಿದ್ದಾರೆ, ನನಗೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಕ್ಲಾಸ್ನಲ್ಲೂ ನಾನು ಫಸ್ಟ್ ಲೈನಲ್ಲಿ ಫಸ್ಟ್ ಕೂತ್ಕೊಳ್ತಾ ಇದ್ದೆ. ಅಲ್ಲಿ ಸೆಂಟರ್ನಲ್ಲೂ ಕೂಡ ಅಕ್ಕಂದಿರೆಲ್ಲರೂ ಹೇಳ್ತಿದ್ರು, ಕ್ಲಾಸ್ನಲ್ಲಿ ಯಾರೂ ಇಲ್ಲ ಅಂತಂದ್ರು ನೀವು ಒಬ್ಬರಂತೂ ಗ್ಯಾರಂಟಿ ಇದ್ದೇ ಇರ್ತೀರಾ ಅಂತಂದ್ಬಿಟ್ಟು. ಸೊ ನನಗೆ ಅಷ್ಟು ಬಾಬನ ಮೇಲೆ ಪ್ರೀತಿ, ಲಗ್ನ, ಆಸಕ್ತಿ ಅನ್ನೋದು ಇತ್ತು. ಸೊ ಯಾವಾಗ 9th ಮುಗೀತು, 10th ಹೋದೆ. ಸೊ 10th ಮುಗಿಸ್ಕೊಂಡು ಒಂದು ದಿವಸ ನಾನು ಹೀಗೆ ಬಾಬಾವ್ರಿಗೆ ಸಂಕಲ್ಪ ಕೊಟ್ಟೆ. ಕ್ಲಾಸ್ಗೆ ಹೋಗಿ ಮನೆಗೆ ಬರಬೇಕಾದ್ರೆ, ಬಾಬಾ ನೀವು ಯಾವಾಗಲೂ ಹೇಳ್ತಿರ್ತೀರಲ್ವಾ ಕುಮಾರಿಯರು ಮೈದಾನಕ್ಕೆ ಬನ್ನಿ ಸೇವೆ ಮಾಡೋದಕ್ಕೆ ಅಂತ, ಈಗ ನಾನು ರೆಡಿ ಇದ್ದೀನಿ, 10th ಕ್ಲಾಸ್ ಮುಗಿದಿದೆ, ನಾನು ನೀವು ಕರ್ಕೊಳ್ಳಿ ಅಂತ ಹೇಳಿದೆ. ಏಕೆಂದರೆ ಮನೆಯಲ್ಲಿ ಅಮ್ಮ ಅಪ್ಪ ಅಂತೂ ಆಗ ಅವ್ರಿಗೆ ಜ್ಞಾನ ಇರಲಿಲ್ಲ, ಅಣ್ಣನಿಗೆ ಜ್ಞಾನ ಇತ್ತು, ಅಮ್ಮ ಅಪ್ಪಗೆ ಜ್ಞಾನ ಇರಲಿಲ್ಲ. ಅವರು ಅಷ್ಟು ಸುಲಭವಾಗಿ ಕಳಗಿಸ್ಕೊಡೋರು ಅಲ್ಲ, ಯಾಕೆಂದರೆ ಅವರು ತುಂಬ ಪ್ರೀತಿ ಇಟ್ಕೊಂಡಿದ್ರು, ಒಬ್ಬಳೇ ಮಗಳು ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಬಾಬಾ ಹೇಗೆ ಕರ್ಕೊಳ್ತಾರೋ ಗೊತ್ತಿಲ್ಲ, ಅದಕ್ಕೆ ಬಾಬಾವ್ರಿಗೆ ಹೇಳಿಬಿಟ್ಟೆ, ಬಾಬಾ ನೀವು ಹೇಗೆ ಕರ್ಕೊಳ್ತಿರೋ ಕರೆದುಕೊಳ್ಳಿ, ಸೇವೆ ಮಾಡಬೇಕು ನಾನು ಅಂತ ಹೇಳಿ ಬಾಬಾವ್ರ ಹತ್ರ ಹೇಳಿದೆ. ಸೊ ಈ ರೀತಿ ಹೇಳಿದ ನಂತರ ಒಂದು ದಿವಸ ಮನೆಯಲ್ಲೂ ಕೂಡ ನಾನು ಹೇಳಿದೆ, ಮನೇಲಿ ಕೇಳಿದ್ರು, 10th ಮುಗೀತಲ್ಲಮ್ಮ, ಈಗ ಕಾಲೇಜ್ಗೆ ಹೋಗ್ತೀರಾ, ಏನು ಮಾಡ್ತೀರಾ, ಓದ್ತೀರಾ, ನಿಮ್ಮ ಲಕ್ಷ್ಯ ಏನು, ನಿಮ್ಮ ಗುರಿ ಏನು ಜೀವನದ್ದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನಾನೀಗ ಓದೋದಕ್ಕೆ ಹೋಗೋದಿಲ್ಲ, ನಾನು ಬಾಬಾ ಮನೆಗೆ ಹೋಗ್ತೀನಿ, ಸೇವೆ ಮಾಡಬೇಕು ಅಂತ ಹೇಳಿದೆ. ಏಕೆಂದರೆ ನನಗೆ ಮನಸ್ಸಿನಲ್ಲಿತ್ತು, ಒಂದು ವೇಳೆ ನಾನು ಓದೋದಕ್ಕೆ ಹೋಗ್ಬಿಟ್ರೆ, ಕಾಲೇಜ್ಗೆ ಅಂತ ಹೋದರೆ ಮತ್ತೆ ನಾನು ಬಹಳಷ್ಟು ವರ್ಷಗಳು ಸಮಯ ಎಲ್ಲ ಕಳ್ಕೊಂಡ್ಬಿಡ್ತೀನಿ, ಟೈಮ್ ಕಳ್ಕೊಳ್ತೀನಿ. ಸೊ ಮತ್ತು ಭಾಗ್ಯ ಕಳ್ಕೊಳ್ತೀನಿ. ಅದೇ ಸಮಯ ನಾನು ಪೂರ್ತಿ ಸೇವೆ ಕೊಡಬೇಕು, ಓದೋ ಸಮಯ ಎಲ್ಲ ನಾನು ಬಾಬನ ಸೇವೆ ಮಾಡಬೇಕು ಅನ್ನೋದೇ ನನಗಿತ್ತು. ಹಾಗಾಗಿ ನಾನು ಮನೆಯಲ್ಲಿ ಹೇಳಿಬಿಟ್ಟೆ, ನಾನು ಬಾಬಾ ಮನೆಗೆ ಹೋಗ್ತೀನಿ ಅಂಥೇಳಿ. ಆದರೆ ಅಪ್ಪ ಅದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲಮ್ಮ, ನೀವು ಮನೆಯಲ್ಲಿದ್ದೇ ಏನು ಮಾಡಬೇಕೋ ಮಾಡಿ, ಸರಿ ಓದೋದಿಲ್ಲ ಅಂದರೆ ಆಯಿತು, ಆದರೆ
ಸೆಂಟ್ರಿಗೂ ಹೋಗಬೇಡಿ. ಸೊ ಸೆಂಟ್ರಲ್ಲಿ ಏನು ಮಾಡ್ತಿರೋ, ಬಾಬಾ ನೆನಪು ಮಾಡಬೇಕು ಅಂತ ಹೇಳ್ತೀರಾ, ಬಾಬನ ಸೇವೆ ಮಾಡಬೇಕು ಅಂತ ಹೇಳ್ತೀರಾ, ಅದನ್ನು ನೀವು ಮನೆಯಲ್ಲೇ ಇದ್ದು ಮಾಡಿ. ಏಕೆಂದರೆ ಮಗಳು ಕಣ್ಮುಂದೆನೇ ಇರಬೇಕು, ನಿಮ್ಮನ್ನು ಬಿಟ್ಟು ನಮಗೂ ಇರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆದರೆ ಒಂದು ದಿವಸ ಈ ರೀತಿ ದಿನ ಬಂತು. ಯಾವಾಗ 1996ನಲ್ಲಿ ನಮ್ಮ ಮಧುಬನದಲ್ಲಿ ಟೀಚರ್ಸ್ ಟ್ರೈನಿಂಗ್ ಇತ್ತು. ಆ ಸಮಯದಲ್ಲಿ ಸೆಂಟ್ರಿಗೆ ಬಂದೆ. ಹೀಗೆ ನಾನು ಕ್ಲಾಸಿಗೆ ಬಂದಾಗ ಒಬ್ರು ಅಕ್ಕವ್ರು ಹೇಳಿದ್ರು, ನೋಡು ರೂಪ, ಈಗ ಮಧುಬನದಲ್ಲಿ ಟೀಚರ್ಸ್ದು ಟ್ರೈನಿಂಗ್ ಇದೆ, ಹಾಗಾಗಿ ನೀನು ಬರಬಹುದು ಬಾ ಅಂತ ಹೇಳಿಬಿಟ್ಟು ಕರೆದ್ರು. ನೀನು ಬರ್ತೀಯಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನನ್ನ ಮನಸ್ಸಿನಲ್ಲಿ ಬಂದುಬಿಡ್ತು, ಇನ್ನು ನಾನು ಬರಲೇಬೇಕು, ಟ್ರೈನಿಂಗ್ ಹೋಗಲೇಬೇಕು ಅಂತ ಹೇಳಿಬಿಟ್ಟು. ಸೊ ಬೇಂಜಿನ ಕಳಗಿಸ್ಕೊಡೋಕ್ಕೆ ರೆಡಿ ಆದರು. ಆಗ ಮನೆಯಲ್ಲಿ ಕೇವಲ ಅಣ್ಣ ಒಬ್ಬರು ಸಪೋರ್ಟ್ ಇತ್ತು ಮತ್ತು ಅಮ್ಮಂದು ಸಪೋರ್ಟ್ ಇತ್ತು. ಅಪ್ಪ ಆ ಸಮಯದಲ್ಲಿ ಮನೆಯಲ್ಲಿ ಇರಲಿಲ್ಲ, ಹೊರಗಡೆ ಊರಿಗೆ ಹೋಗಿದ್ರು. ಆ ಸಮಯದಲ್ಲಿ ನಾನು ಅವ್ರಿಗೆ ಹೇಳಿದ್ರೆ ಕಳಗಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸೀದಾ ಮಧುಬನ ಟ್ರೈನಿಂಗ್ ಹೋಗ್ಬಿಟ್ಟೆ. ಹಾಗಾಗಿ ನಮ್ಮ ಒಂದು ವಚನನೂ ಕೂಡ ಇದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಸೊ ಈ ಅನುಭವವನ್ನು ನಾನು ಮಧುಬನ ಜ್ಞಾನ ಸರೋವರದಲ್ಲಿ ಮಾಡಿದೆ. ಸೊ ಆ ಟೈಮ್ನಲ್ಲಿ ನಮಗೆ 15-20 ದಿವಸಗಳ ಕಾಲ ಟ್ರೈನಿಂಗ್ ಇತ್ತು. ಆ ಸಮಯದಲ್ಲಿ ಇಡೀ ಜಗತ್ತನ್ನೇ ಮರೆತು ನನ್ನನ್ನು ನಾನು ಮರೆತಿದ್ದೆ. ಮತ್ತು ನಮ್ಮ ಮಧುಬನ ಆ ಒಂದು ಉನ್ನತವಾದ ಅರಾವಳಿ ಕ್ಷೇತ್ರ ಜ್ಞಾನ ಸರೋವರದಲ್ಲಿ ನಮ್ಮ ಹಿರಿಯ ದಾದಿಗಳು ಮತ್ತು ಅನೇಕ ದೀದಿಯಂದಿರು, ಈ ಬೇಂಜಿಗಳ ಅಂಗಸಂಗದಲ್ಲಿ ಅವರ ಒಂದು ಜೀವನ, ಅವರ ಒಂದು ಆಚಾರ, ಅವರ ವಿಚಾರ, ಅವರ ಧಾರಣೆ, ಸೊ ಇದೆಲ್ಲವೂ ನನಗೆ ಹೆಜ್ಜೆ ಹೆಜ್ಜೆಗೂ ಪ್ರೇರಣೆ ಕೊಡ್ತಾ ಇತ್ತು. ಸೊ ಆ ಸಮಯದಲ್ಲಿ ನನಗೆ ಬಹಳ ಆನಂದ ಆಯಿತು. ಮತ್ತು ಟ್ರೈನಿಂಗ್ 15 ದಿವಸ ಮುಗಿದ ನಂತರ ಸೊ ವಾಪಸ್ ಬರಬೇಕಾದ್ರೆ ನನಗೆ ವಾಪಸ್ ಬರಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಮಧುಬನ ಬಿಟ್ಟು ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಇಷ್ಟು ಖುಷಿಯಾಗೋಗಿತ್ತು. ಸೊ ಆಮೇಲೆ ಸರಿ ವಾಪಸ್ ಬಂದ್ವಿ. ಬಂದಾಗ ಎಲ್ಲರೂ ಕೇಳ್ತಾ ಇದ್ರು, ನೀವು ಮಧುಬನಕ್ಕೆ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೀರಾ, ಏನು ಲಕ್ಷ್ಯ ಇಟ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಿದ್ರು. ಆಗ ನಾನು ಎಲ್ರಿಗೂ ಇದೇ ಹೇಳ್ತಿದ್ದೆ, ನಾನು ಪ್ರಕಾಶ್ ಮಣಿ ದಾದೀಜಿಯವ್ರಿಗೆ ಬ್ರಾಹ್ಮಣಿ ಆಗಬೇಕು, ಜಾನಕಿ ದಾದೀಜಿ, ಗುಲ್ಜಾರ್ ದಾದೀಜಿಗೆ ಬ್ರಾಹ್ಮಣಿ ಆಗಬೇಕು ಅಂತ ಹೇಳ್ತಿದ್ದೆ. ಆಗ ಎಲ್ಲರೂ ನಗ್ತಾ ಇದ್ರು. ಸೊ ಇವರು ಬ್ರಾಹ್ಮಣಿ ಆಗಬೇಕಂತೆ ಅಂತ ಹೇಳಿಬಿಟ್ಟು ನನಗೆ ಬಹಳ ಖುಷಿಯಾಗಿತ್ತು. ಮತ್ತು ಒಂದು ಸರಿ ಆ ಸಮಯದಲ್ಲಿ ಅಪ್ಪ ಊರಿಂದ ಬಂದರು. ಆಗ ಅವ್ರು ನಾನು ನೋಡೋದಕ್ಕೆ ಸಿಟಿ ಸೆಂಟರ್ಗೆ ಬಂದರು. ಬಂದಾಗ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಮ್ಮ ನಮ್ಮನ್ನು ಬಿಟ್ಬಿಟ್ಟು ಬಂದುಬಿಟ್ಟೆ ಅಂತ ಕೇಳಿದ್ರು. ಆದರೆ ನನಗೇನು ಅನ್ನಿಸ್ಲಿಲ್ಲ. ಅವ್ರಿಗೆ ಹೇಳಿದೆ, ನಾನು ಅಪ್ಪ, ಸೊ ನಾನು ಅಲ್ಲಿದ್ದರೂ ಮನೆಯಲ್ಲೇ ಇದ್ದೀನಿ, ಇಲ್ಲಿದ್ದರೂ ಮನೆಯಲ್ಲೇ ಇದ್ದೀನಿ, ಇದು ಸಹ ನಮ್ಮ ಮನೆಯೇ, ಅದು ನಮ್ಮ ಮನೆಯೇ ಆಗಿದೆ. ಸೊ ಹಾಗಾಗಿ ನೀವೇನು ದುಃಖ ಪಡಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ನಾನು ಸಮಾಧಾನ ಮಾಡಿದೆ. ಆಗ ಅವರು ಮತ್ತೆ ಸಮಾಧಾನ ಮಾಡ್ಕೊಂಡು ಹೋದ್ರು. ಮತ್ತು ಆಗಾಗ ನೋಡೋದಕ್ಕೆ ಸಿಟಿ ಸೆಂಟ್ರಿಗೆ ಬರ್ತಿದ್ರು. ಮತ್ತು ನನಗೆ ಆ ಲೌಕಿಕ ತಂದೆ ಮೇಲೆ ಏನು ಪ್ರೀತಿ ಇತ್ತು, ಇಷ್ಟೊಂದು ಪ್ರೀತಿ ಇತ್ತು. ಸೊ ನನಗೆ ಬಾಬಾ ಶಿವ ತಂದೆ ಸಿಗ್ತಾ ಇದ್ದ ಹಾಗೆ ಆ ತಂದೆಗಿಂತ ಹೆಚ್ಚಿನ ಪ್ರೀತಿ ಶಿವಬಾಬರವರಿಂದ ನನಗೆ ಅನುಭವ ಆಯಿತು. ಸೊ ಆ ತಂದೆಯ ಪ್ರೀತಿ ಎಲ್ಲ ಏಕ್ದಮ್ ಶಿವಬಾಬರ ಮೇಲೆ ಬಂದ್ಬಿಡ್ತು. ಹೇಗೆ ಆ ತಂದೆನ ಲೌಕಿಕದಲ್ಲಿ ನಾನು ಒಂದು ದಿವಸನೂ ಬಿಟ್ಟಿರ್ತಿರ್ಲಿಲ್ಲ, ಹಾಗೆ ಸೊ ಶಿವಬಾಬರ ಪರಿಚಯ ಸಿಕ್ಕಿದ್ಮೇಲೆ ಶಿವ ತಂದೆಯನ್ನು ಒಂದು ದಿವಸನೂ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ. ಅರ್ಥಾತ್ ಅವ್ರ ಜ್ಞಾನ ಕೇಳಿದೆ ಒಂದು ದಿವಸನೂ ನಾನು ಇರ್ತಾ ಇರಲಿಲ್ಲ. ಅಷ್ಟು ಆನಂದ, ಅಷ್ಟು ಖುಷಿ ನನಗೆ ಆಗ್ತಿತ್ತು. ಮತ್ತು ಹಾಗೆ ನಾನು ಸೇವೆಯಲ್ಲೂ ಕೂಡ ನನ್ನನ್ನು ನಾನು ಹೇಗೆ ಮನೆಯಿಂದ ಬರ್ತಾ ಇದ್ದಾಗಲೂ ಕೂಡ ಸಂಡೇ ಬಂದರೆ ಸ್ಕೂಲ್ ಹಾಲಿಡೇ ಇರ್ತಿತ್ತು. ಆ ಸಮಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಕರ್ಮಣ ಸೇವೆ ಮಾಡ್ತಿದ್ದೆ. ಬಾಬರವ್ರ ಮನೆಯಲ್ಲಿ ಪ್ರಸಾದ ಕೊಡೋದು, ಪ್ರಸಾದ ಹಂಚೋದು, ಸೊ ಅಲ್ಲಿ ಎಲ್ಲ ಅಕ್ಕಂದಿರಿಗೆ ಅಣ್ಣಂದಿರಿಗೆ ಸೊ ತೊಗೊಂಡೋಗಿ ಕೊಡೋದು, ಮತ್ತು ಅಕ್ಕಂದಿರಿಗೆ ಹೆಲ್ಪ್ ಮಾಡೋದು ಸೆಂಟ್ರಲ್ಲಿ, ಈ ರೀತಿ ಬಹಳಷ್ಟು ಮಾಡ್ತಿದ್ದೆ. ಹಾಗಾಗಿ ಎಲ್ರಿಗೂ ನನ್ನ ಬಗ್ಗೆ ತುಂಬ ಇಷ್ಟ ಇತ್ತು. ಎಲ್ಲ ಅಕ್ಕಂದಿರಿಗೂ ನಾನು ಸಹಯೋಗ ಕೊಡ್ತಿದ್ದೆ. ನನಗೆ ತುಂಬ ಖುಷಿ, ತುಂಬ ಇಷ್ಟ ಆಗ್ತಿತ್ತು ಸೇವೆ ಮಾಡೋದು ಅಂತ ಹೇಳಿ. ಹಾಗಾಗಿ ಅಕ್ಕಂದಿರೆಲ್ಲರೂ ನನ್ನನ್ನು ಬಹಳ ಪ್ರೀತಿ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಎಲ್ಲ ಅಕ್ಕಂದಿರಿಂದ ನನಗೆ ಬಹಳ ಪ್ರೀತಿ ಸಿಕ್ತು. ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಪರಮಾತ್ಮ ತಂದೆ ಸಿಕ್ಕಿ ಅವರಿಂದ ನನಗಿಷ್ಟು ಶ್ರೇಷ್ಠ ಪ್ರೀತಿ ಪಾಲನೆ ಸಿಕ್ಕಿದೆ ಅಂದರೆ ಜಗತ್ತಿನಲ್ಲಿ ಇಷ್ಟು ಪ್ರೀತಿ, ಇಷ್ಟು ಪಾಲನೆ ಯಾರಿಗೂ ಸಿಕ್ಕಿರೋದಿಲ್ವೇನೋ ಅಂತ ಅನಿಸುತ್ತೆ. ಆದರೆ ನಮ್ಮ ಇಚ್ಛೆ ಅನಿಸುತ್ತೆ, ನಮ್ಮಂತೆ ಎಲ್ಲರೂ ಪಡ್ಕೊಳ್ಳಿ, ಎಲ್ಲರೂ ಈ ರೀತಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಲಿ ಅಂತ ಹೇಳಿ. ಏಕೆಂದರೆ ಎಷ್ಟೋ ಜನ್ಮಗಳಿಂದ ಮನುಷ್ಯರ ಪ್ರೀತಿ, ಮನುಷ್ಯರ ಪಾಲನೆ ಅನುಭವ ಮಾಡಿದ್ದೇವೆ. ಆದರೆ ಶಿವ ತಂದೆ ಪರಮಾತ್ಮನ ಪ್ರತ್ಯಕ್ಷ ಪಾಲನೆ, ಪ್ರತ್ಯಕ್ಷ ಪ್ರೀತಿ ಅನುಭವ ಮಾಡುವಂತಹ ಈ ಸಮಯ ಯಾವುದು ಸಂಗಮ ಯುಗ ಇದೆ. ಈ ಯುಗ ಬಿಟ್ಟರೆ ಮತ್ತಿನ್ಯಾವ ಯುಗದಲ್ಲೂ ನಮ್ಗೆ ಇಷ್ಟೊಂದು ಪ್ರೀತಿ ಪಾಲನೆ ಅನುಭವ ಆಗೋದಿಲ್ಲ. ಸೊ ಇಷ್ಟು ಪ್ರೀತಿ ನನಗೆ ತಂದೆಯಿಂದ ಸಿಕ್ತು. ಮತ್ತು ನಾವು ಸೊ ಯಾವಾಗ ಸೆಂಟ್ರಲ್ಲೇ ಇರೋದಕ್ಕೆ ಶುರು ಮಾಡಿದೆ,
ಆಗ ನಮ್ಮ ಬಡಿ ದೀದಿ, ನಮ್ಮ ಪದ್ಮಾ ದೀದಿಯವರು ಸೊ ಅವರು ನನ್ನನ್ನು ಬಹಳ ಪ್ರೀತಿಯಿಂದ ಪಾಲನೆ ಮಾಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅಂಥ ದೀದಿಯನ್ನು ಪಡ್ಕೊಂಡಿರೋರು ನಾನು ಬಹಳ ಭಾಗ್ಯಶಾಲಿ ಅಂತ ಹೇಳ್ಕೊಳ್ಬೋದು. ಮತ್ತು ನನಗೂ ಬಹಳ ನಶೆ ಇದೆ, ನನಗೂ ನನ್ನ ಬಗ್ಗೆ ಹೆಮ್ಮೆ ಇದೆ. ಏಕೆಂದರೆ ಸಬ್ ಝೋನಲ್ಲಿ ಇನ್ಚಾರ್ಜ್ ಪದ್ಮಾ ಬೇಂಜಿ ಮತ್ತು ಝೋನ್ನಲ್ಲಿ ನನಗೆ ಜ್ಞಾನ ಸಿಕ್ಕಿದೆ. ಎಲ್ಲರ ಪ್ರೀತಿ, ಎಲ್ಲ ಸಹೋದರ ಸಹೋದರಿಯರ ಪ್ರೀತಿ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಬಹಳ ಭಾಗ್ಯಶಾಲಿ ಅಂತ ಹೇಳ್ಕೊಳ್ತೇನೆ. ಸೊ 96 ನಂತರ ನಾನು ಹೀಗೆ ಸಮರ್ಪಿತ ಆದೆ. ಆಗ ಒಂದು ವರ್ಷ 2 ವರ್ಷ ನಾನು ಸಿಟಿ ಸೆಂಟ್ರಲ್ಲಿ ಝೋನ್ನಲ್ಲೇ ಇದ್ದು ಸೇವೆ ಮಾಡ್ತಿದ್ದೆ. ಮತ್ತು ನಮ್ಮ ಬೇಂಜಿಯವರು ನನ್ನನ್ನು ಬಾಲ್ಯಕಾಲದಿಂದನೂ ನೋಡಿದರು. ಮತ್ತು ನೆಕ್ಸ್ಟು ಬೇರೆ ಅಕ್ಕಂದಿರಿಂದ ನಮ್ಮನ್ನು ಕಳಗಿಸ್ಕೊಡಿ ಅಂತೇಳಿ ಆಫರ್ ಬಂತು ಅವ್ರ ಬಳಿಗೆ. ಸೊ ಆಗ ಬೇಂಜಿಯವರು ನನ್ನನ್ನು ಬೇರೆ ಸೆಂಟ್ರಿಗೆ ಕಳಗಿಸ್ಕೊಟ್ರು ಸೇವಾರ್ಥವಾಗಿ. ಹೀಗೆ 1 by 1 ಸೇವಾ ಕೇಂದ್ರದಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾ ಬಂದ್ವಿ. ಸೊ ಮತ್ತು ಅಲ್ಲಿಂದ ನೆಕ್ಸ್ಟು 1-2-3 ಸಾರಿ ಬಾಪ್ತಾದರವ್ರ ಜೊತೆಯಲ್ಲಿ ನಾನು ಮೌಂಟ್ ಅಬುನಲ್ಲಿ ಶಾಂತಿವನದಲ್ಲಿ ಬಾಬೂರ್ ಸಮ್ಮುಖದಲ್ಲಿ ಮಿಲನ ಮಾಡೋ ಸೌಭಾಗ್ಯ ಕೂಡ ಸಿಕ್ತು. ಖಂಡಿತವಾಗ್ಲೂ ಬಾಬೂರವರ ಆ ಸಾಮೀಪ್ಯದ ಅನುಭವವನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂತಂದರೆ ಭಕ್ತಿ ಮಾರ್ಗದಲ್ಲಿ ನಾವು ಹೇಳ್ತಿದ್ವಿ ಕೋಟಿ ಸೂರ್ಯ ತೇಜೋಮಯ ಅಂತ ಹೇಳಿ. ಆದರೆ ಶಿವತಂದೆ ಕೋಟಿ ಸೂರ್ಯನ ಶಕ್ತಿ, ಕೋಟಿ ಸೂರ್ಯನ ಪ್ರಕಾಶ ಇದ್ದಾಗ್ಯೂ ಕೂಡ ಅವರ ಆ ಒಂದು ಪವಿತ್ರ ಪ್ರೇಮ, ಆ ಪವಿತ್ರ ಮುಗುಳ್ನಗು, ಆ ಒಂದು ಶಾಂತಿ, ಆ ಒಂದು ದೃಷ್ಟಿಯಲ್ಲಿ ಬಾಬರವರ ಆ ದೃಷ್ಟಿಯಲ್ಲಿ ಅಪಾರ ಶಕ್ತಿ ಇದೆ, ಅಪಾರ ಶಾಂತಿ ಇದೆ, ಅಪಾರವಾದ ಪ್ರೇಮ ಅಡಕವಾಗಿದೆ. ಸೊ ಹೀಗೆ ನಮ್ಮ ಒಂದು ಸಮರ್ಪಿತ ಜೀವನದಲ್ಲಿ ಮುಂದುವರಿತಾ ಹೋದಾಗೆಲ್ಲ ನಾನು ನಮ್ಮ ದೊಡ್ಡ ದಾದೀಜಿಯವರು ಪ್ರಕಾಶ್ಮಣಿ ದಾದೀಜಿಯವರನ್ನು ಬಹಳ ಇಷ್ಟಪಡ್ತೇನೆ. ಏಕೆಂದರೆ ದಾದೀಜಿಯವರ ಒಂದೊಂದು ಶಬ್ದ, ಒಂದೊಂದು ಮಾತು, ಅವರ ಒಂದು ದೃಷ್ಟಿ ನಮ್ಮಲ್ಲಿ ಬಹಳ ಶಕ್ತಿ ತುಂಬಿಸಿದೆ, ಬಹಳ ಆನಂದವನ್ನು ತುಂಬಿಸಿದೆ. ದಾದೀಜಿಯವರ ಶಬ್ದವನ್ನಂತೂ ವರ್ಣನೆ ಮಾಡೋಕ್ಕೋದ್ರೆ ಕಣ್ಣಲ್ಲಿ ಆನಂದ ಬಾಷ್ಪನೇ ಬಂದ್ಬಿಡುತ್ತೆ. ಏಕೆಂದರೆ ದಾದೀಜಿ ಟೀಚರ್ಸನ್ನು ಬಹಳ ಪ್ರೀತಿ ಮಾಡ್ತಿದ್ರು. ದಾದೀಜಿಯವರು ಟೀಚರ್ಸನ್ನು ಅಷ್ಟೇ ಅಲ್ಲ, ಮಾತೆಯರನ್ನು, ಕುಮಾರ್ಸನ್ನು, ಅಕ್ಕಂದಿರನ್ನು ಎಲ್ಲರನ್ನೂ ಪ್ರೀತಿ ಮಾಡಿದ್ದಾರೆ. ಅವರು ಸಂಪೂರ್ಣ ತಾಯಿ ಸ್ವರೂಪ, ಮಮತಾಮಯಿ ಆಗಿದ್ದಾರೆ. ನನಗೆ ಮನಸ್ಸಿನಲ್ಲಿ ಯಾವಾಗಲೂ ಅನ್ನಿಸ್ತಿತ್ತು, ಸಾಕಾರದಲ್ಲಿ ಮಮ್ಮ ಬಾಬರವರನ್ನು ಸಾಕಾರದಲ್ಲಿ ನೋಡಿಲ್ಲ, ಆದರೆ ಅವ್ಯಕ್ತ ರೂಪದಲ್ಲಂತೂ ನನಗೆ ಖಂಡಿತವಾಗ್ಲೂ ಬಾಬಾ ಪ್ರೀತಿ ಪಾಲನೆ ಅನುಭವ ಮಾಡಿಸಿದ್ದಾರೆ. ಸೊ ಈ ರೂಪದಲ್ಲಿ ದಾದೀಜಿಯವ್ರ ಮೂಲಕ ಬಾಬಾ ಸ್ವಯಂ ಸಾಕಾರದಲ್ಲಿ ನನ್ನ ಕಣ್ಮುಂದೆ ಇದ್ದಾರೆ ಎನ್ನೋ ಅನುಭವ ನನಗಾಗ್ತಿತ್ತು. ಮತ್ತು ಒಂದ್ಸರಿ ಹೀಗೆ ನಾವು ಅಕೌಂಟ್ಸ್ಗೆ ಅಂತ ಹೋಗಿದ್ವಿ ಪಾಂಡವ ಭವನಕ್ಕೆ. ಸೇವಾಸ್ಥಾನದ ಎಲ್ಲ ಲೆಕ್ಕಾಚಾರಗಳನ್ನು ತೆಗೆದುಕೊಂಡು ಹೋಗಿದ್ದಾಗ ನಮ್ಮ ದಾದೀಜಿಯವರು ಎಲ್ಲ ಟೀಚರ್ಸ್ ನಿಮಿತ್ತ ಅಕ್ಕಂದಿರನ್ನು, ಎಲ್ಲ ಸೇವಾ ಕೇಂದ್ರದ ಅಕ್ಕಂದಿರನ್ನು ಶಾಂತಿ ಸ್ತಂಭದ ಬಳಿ ಕೂರಿಸಿ ಎಲ್ಲರ ಜೊತೆ ಭೇಟಿ ಮಾಡ್ತಿದ್ರು. ಆಗ ದಾದೀಜಿಯವರು ಎಲ್ಲ ಅಕ್ಕಂದಿರ ಪ್ರತ್ಯೇಕಿ ಕೆಲವೊಂದು ಶಬ್ದಗಳನ್ನು ನುಡಿದ್ರು. ಸೊ ಆ ಶಬ್ದಗಳನ್ನು ಕೇಳಿ ಯಾರ ಕಣ್ಣಲ್ಲೂ ನೀರು ಬಂದಿಲ್ಲ ಅನ್ನೋ ಮಾತಿಲ್ಲ, ಎಲ್ಲರ ಕಣ್ಣಿನಲ್ಲೂ ಸಹ ಆನಂದ ಬಾಷ್ಪ ತುಂಬಿತ್ತು. ಆದರೆ ನಾವು ಅಂದ್ಕೊಳ್ತಿದ್ವಿ ನಮ್ಮ ಕಣ್ಣಲ್ಲೇ ಆನಂದ ಬಾಷ್ಪ ಬಂದಿದೆ, ಯಾರೂ ನೋಡಬಾರ್ದು ಅಂತೇಳಿ ನಾವು ಒರೆಸ್ಕೊಂಡು ಬಿಡ್ತಿದ್ವಿ. ಆದರೆ ಅಲ್ಲಿ ನೋಡಿದ್ರೆ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ತುಂಬಿತ್ತು. ಅಂದರೆ ನಮ್ಮ ದಾದೀಜಿ ಇಷ್ಟು ಮಮತಾಮಯಿಯಾಗಿದ್ದರು. ಅವರ ಒಂದೊಂದು ಶಬ್ದದಿಂದ ನಮ್ಮ ಹೃದಯ ತುಂಬಿ ಬಿಡ್ತಾ ಇತ್ತು. ಸೊ ಅವರ ಒಂದು ದೃಷ್ಟಿಯಿಂದ ನಮ್ಗೆ ಎಷ್ಟು ಆನಂದ ಆಗ್ತಿತ್ತು, ಖುಷಿ ಆಗ್ತಿತ್ತು. ಸೊ ಇಷ್ಟು. ಮತ್ತು ನಮ್ಮ ದಾದೀಜಿಯವರಲ್ಲಿ ನಾನು ನೋಡಿದ್ದೇನೆ, ದಾದೀಜಿ ಲವ್ ಆ್ಯಂಡ್ ಲಾ ಎರಡರಲ್ಲೂ ಸಹ ಬ್ಯಾಲೆನ್ಸ್, ಸಮತೋಲನ ಇಟ್ಕೊಂಡಿದ್ದಂಥವ್ರು. ದಾದೀಜಿಯವರ ಆ ಶಕ್ತಿ ಸ್ವರೂಪ, ದಾದೀಜಿ ಶಿಕ್ಷಣ ಕೊಡಬೇಕಾದ್ರೆ ಹೇಗೆ ಶಕ್ತಿ ಸ್ವರೂಪರಾಗಿರ್ತಿದ್ರು, ಪಾಲನೆ ಮಾಡೋದ್ರಲ್ಲಿ ಅಷ್ಟೇ ಮಮತಾಮಯಿ ಆಗಿದ್ರು. ಮತ್ತು ಹೀಗೆ ಸೊ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ದಾದೀಜಿಯವರ ಅಂಗಸಂಘದಲ್ಲಿ ಬಂದಿದ್ದೇವೆ. ನಮ್ಮ ಗುಲ್ಜಾರ್ ದಾದೀಜಿಯವರನ್ನು ಸಹ ಅನೇಕ ಕಾರ್ಯಕ್ರಮದಲ್ಲಿ ಹತ್ತಿರದಿಂದ ಅನುಭವ ಮಾಡಿದ್ದೇನೆ. ಸೊ ದಾದೀಜಿಯವರಿಂದನೂ ಬಹಳ ಅನುಭವ ಆಗಿದೆ, ಬಹಳ ಪ್ರೀತಿ ಸಿಕ್ಕಿದೆ. ಸೊ ಹೀಗೆ ಒಂದ್ಸರಿ ಬಾಪ್ತಾದ ಬಂದಾಗ ಸೊ ಬಾಬರವ್ರ ಮಿಲನ ಮಾಡ್ತಾ ದೊಡ್ಡ ಸಭೆ ನಮ್ಮ ಶಾಂತಿವನದಲ್ಲಿ ಸಾವಿರಾರು ಜನಗಳು ಕುಳಿತಿರುವಂಥ ಆ ಸಭೆಯಲ್ಲಿ ಸೊ ಮುಂದೆ ನಾನು ಕುಳಿತುಕೊಂಡಿದ್ದೆ. ಬಾಬಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ರಿಗೂ ಆಶೀರ್ವಾದ ಮಾಡ್ತಾ ದೃಷ್ಟಿ ಕೊಡ್ತಾ ಇದ್ರು. ನನಗಿಷ್ಟು ಖುಷಿ ಇತ್ತು. ಇನ್ನು ಜಸ್ಟ್ ಬಾಬಾ ನನ್ನ ಮುಂದೆ ಬರೋರಿದ್ರು, ಸ್ಟೇಜ್ ಮೇಲೆ ಬಾಬಾ ಇದ್ರು, ಸ್ಟೇಜ್ ಕೆಳಗಡೆ ನಾನಿದ್ದೆ. ಸೊ ಬಾಬಾ ಇನ್ನೇನು ನೆಕ್ಸ್ಟ್ ನನ್ನ ಮುಂದೆನೇ ಬರ್ತಾರೆ ಅನ್ನೋ ಹಾಗೆ ತಕ್ಷಣ ಹಿಂದೆಯಿಂದ ಒಬ್ರು ಅಕ್ಕವ್ರು ಬಂದು ನನ್ನ ಮುಂದೆ ಕೂತ್ಕೊಂಡ್ಬಿಟ್ರು. ತಕ್ಷಣ ಒಂದು ಸೆಕೆಂಡ್ ನನ್ನ ಮನಸ್ಸಿನಲ್ಲಿ ಅಯ್ಯೋ ಬಾಬಾ ಈಗ ಜಸ್ಟ್ ಬಾಬಾ ನನ್ನ ಮುಂದೆ ಬರ್ತಾ ಇದ್ರಲ್ಲ ಅಂದ್ಕೊಳ್ಳೋಷ್ಟೊತ್ತಿಗೆ ಸೊ ಅವ್ರು ಬಂದ್ಬಿಟ್ರು ಅಂದ್ಕೊಳ್ಳೋಷ್ಟೊತ್ತಿಗೆ ತಕ್ಷಣ ಬಾಬಾನೇ ಜಾಗ ಚೇಂಜ್ ಮಾಡಿ ಬಾಬಾನೇ ಪಕ್ಕಕ್ಕೆ ಬಂದ್ಬಿಟ್ರು. ಆ ಕ್ಷಣದಲ್ಲಿ ಅಂತೂ ನನಗೆ ಎಲ್ಲಿಲ್ದೇ ಇರೋ ಆನಂದ ಆಯಿತು. ಬಾಬಾ ನನ್ನ ಮನಸ್ಸಿನ ಸಂಕಲ್ಪವನ್ನು ಆಲಿಸಿ ಸ್ವಯಂ ತಾವೇ ಪಕ್ಕಕ್ಕೆ ಬಂದು ನನಗೆ ದೃಷ್ಟಿ ಕೊಟ್ಟರು. ಸೊ ಅದನ್ನಂತೂ ನನ್ನ ಜೀವನದಲ್ಲಿ ನಾವು ಎಂದಿಗೂ ಮರೆಯೋಕ್ಕಾಗೋದಿಲ್ಲ.
ಇಂತಹ ಅದ್ಭುತ ಪ್ರೀತಿ ಪಾಲನೆ ಪರಮಾತ್ಮ ತಂದೆಯಿಂದ, ನಮ್ಮ ಹಿರಿಯ ದಾದಿಯರಿಂದ, ನಮ್ಮ ದೀದಿಯರಿಂದ ನಮಗೆ ಸಿಕ್ಕಿದೆ. ಇದು ನಮ್ಮ ಜನ್ಮ ಜನ್ಮಾಂತರದ ಭಕ್ತಿಯ ಫಲ, ಪುಣ್ಯದ ಫಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಎಂದಿನಿಂದ ನಾನು ಬಾಬರವ್ರ ಮಗು ಆಗಿದ್ದೇವೆ, ಅಂದಿನಿಂದ ನಮ್ಮ ಆಚಾರ ಪರಿವರ್ತನೆ ಆಗಿದೆ, ವಿಚಾರ ಪರಿವರ್ತನೆ ಆಗಿದೆ, ನಮ್ಮ ಜೀವನ ಪರಿವರ್ತನೆ ಆಗಿದೆ. ನನ್ನ ಲಕ್ಷ್ಯ ಆಗಿದೆ, ನಾನು ಜಗತ್ತಿನಲ್ಲಿ ನನಗೆ ಈ ಒಂದು ಅಲೌಕಿಕ ದಿವ್ಯ ಜನ್ಮವನ್ನು ಕೊಟ್ಟಿರೋ ತಂದೆನ ಪ್ರತ್ಯಕ್ಷ ಮಾಡಿಸ್ಬೇಕು, ತಂದೆನ ನನ್ನ ಮಸ್ತಕದಿಂದ ಪ್ರತ್ಯಕ್ಷ ಮಾಡಿಸ್ಬೇಕು. ಯಾರೇ ನಮ್ಮನ್ನು ನೋಡಿದ್ರು ಅವ್ರಿಗೆ ನಾವು ಕಾಣಿಸ್ಬಾರ್ದು, ಬಾಬಾ ಕಾಣಿಸ್ಬೇಕು. ಇನ್ನೊಂದು ನನ್ನ ಜೀವನದಲ್ಲಿ ಸದಾ ಇದೇ ಖುಷಿ ಇರುತ್ತೆ, ನಾನು ಎಲ್ಲರಿಗೂ ಸಹಯೋಗ ಕೊಡಬೇಕು. ಎಲ್ಲ ಆತ್ಮಗಳು ನಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ, ಅವ್ರು ಯಾರೇ ಆಗಿರ್ಬೋದು. ಅವ್ರಿಗೇನಾದರೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಂತಂದರೆ ಅವ್ರಿಗೆ ನಾನು ಸಹಯೋಗ ಕೊಟ್ಟು ಅವ್ರಿಗೆ ಅವ್ರ ಬ್ರಾಹ್ಮಣರ ಜೀವನದಲ್ಲಿ ಅವ್ರಿಗೆ ಏನೂ ಕಷ್ಟ ಅನ್ನಿಸ್ಬಾರ್ದು, ಅವ್ರಿಗೆ ಬಾಬನ ಪ್ರತಿ ಪ್ರೀತಿ ಕಡಿಮೆ ಆಗಬಾರ್ದು, ಪ್ರೀತಿ ಜಾಸ್ತಿ ಆಗಬೇಕು. ಅದಕ್ಕಾದಷ್ಟು ನಾನು ಅವ್ರಿಗೆ ಸಹಯೋಗ ಕೊಟ್ಟು ಅವರನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಜೀವನದಲ್ಲಿ ಹೆಚ್ಚು ಸಂಕಲ್ಪ, ಹೆಚ್ಚು ಇಚ್ಛೆ ಇರುತ್ತೆ. ಸೊ ಈ ಒಂದು ಅಂತಿಮ ಸಮಯದಲ್ಲಿ ಬಾಬರವರ ಪ್ರೇರಣೆ, ಬಾಬರವರ ಆಶೀರ್ವಾದ, ಬಾಬರವರ ಒಂದು ಮಾರ್ಗದರ್ಶನ ನನ್ನ ಜೊತೆಯಲ್ಲಿದೆ. ಸೊ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ಹೆಚ್ಚು ಅಶರೀರಿಗಳಾಗುವಂತಹ ಪುರುಷಾರ್ಥ ಮಾಡಿ. ಹಾಗಾಗಿ ನಾನು ಸ್ವಯಂ ಪರ್ಸ್ನಲ್ ಈ ರೀತಿ ಹೆಚ್ಚು ಗಮನ ಕೊಡ್ತೇನೆ. ಯಾರನ್ನು ನೋಡಿದ್ರು ಆದಷ್ಟು ಆತ್ಮದ ದೃಷ್ಟಿಯಲ್ಲಿ ನೋಡೋದು, ಮತ್ತು ಏಕಾಂತದಲ್ಲಿ ಆಗಾಗ ನನ್ನ ಬಗ್ಗೆ ನಾನು ಆತ್ಮ, ಎದ್ರು ಆತ್ಮ, ಕುಳಿತರು ಆತ್ಮ, ನಿಂತರು ಆತ್ಮ, ನೋಡ್ತಾ ಇರೋದು ಆತ್ಮ, ಕೇಳ್ತಾ ಇರೋದು ಆತ್ಮ, ಮಾತನಾಡ್ತಾ ಇರೋದು ಆತ್ಮ, ಈ ರೀತಿ ಆತ್ಮಿಕ ದೃಷ್ಟಿಯ ಅಭ್ಯಾಸವನ್ನು ಹೆಚ್ಚೆಚ್ಚಾಗಿ ಮಾಡೋದ್ರ ಕಡೆಗೆ ಗಮನ ಕೊಡ್ತಿದ್ದೀನಿ. ಮತ್ತು ಇನ್ನೊಂದು, ಸೊ ಏನೆಲ್ಲ ಮಾಡಿಸ್ತಿದ್ದಾರೆ ಎಲ್ಲ ಬಾಬರವ್ರು ಮಾಡಿಸ್ತಿದ್ದಾರೆ, ನಂದೇನೂ ಇಲ್ಲ. ಈ ಶರೀರ ಕೂಡ ಅವ್ರು ಕೊಟ್ಟಿದ್ದಾರೆ ಅವ್ರ ಸೇವೆಗೋಸ್ಕರ. ಈ ಸೇವಾ ಸ್ಥಾನ ಕೂಡ ಬಾಬರವ್ರದ್ದಾಗಿದೆ. ಸೇವಾ ಸ್ಥಾನದಲ್ಲಿ ನಮ್ಮ ಜೊತೆಯಲ್ಲಿರೋ ಸೇವಾ ಸಾಥಿಯರು ಸಹ ಬಾಬರವ್ರ ಮಕ್ಕಳಾಗಿದ್ದಾರೆ. ಮತ್ತು ಸೇವಾ ಸ್ಥಾನಕ್ಕೆ ಬರುವಂಥ ಪ್ರತಿಯೊಂದು ವಿದ್ಯಾರ್ಥಿ ಆತ್ಮಗಳು ಬಾಬವ್ರ ಮಕ್ಕಳಾಗಿದ್ದಾರೆ. ಹಾಗಾಗಿ ಸರ್ವಸ್ವವು ಬಾಬವ್ರದ್ದಾಗಿದೆ. ನಾನು ಕೇವಲ ಅವರ ಕೈಗೊಂಬೆ ಆಗಿದ್ದೀನಿ. ಅವ್ರು ನಡೆಸ್ತಿದ್ದಾರೆ, ನಾನು ನಡೀತಾ ಇದ್ದೀನಿ ಅಷ್ಟೇ. ನಾನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜ್ಞಾನವನ್ನು ತಿಳಿದುಕೊಂಡಾಗ ನನಗೆ ಬಹಳ ಖುಷಿಯಾಯಿತು. ಯಾಕೆಂದರೆ ಇಲ್ಲಿ ನಿಮಿತ್ತವಾಗಿರೋ ಅಕ್ಕಂದ್ರೆ ಒಂದು ಪಾಲನೆ ನನಗೆ ಬಹಳ ಖುಷಿ ಕೊಡ್ತು. ಬಾಬಾವರು ಮುರಳಿನ ನುಡಿಸ್ತಾ ಇದ್ರು ಕೂಡ ಜ್ಞಾನ, ಯೋಗ, ಧಾರಣೆ, ಸೇವೆ ಇದ್ರೂ ಕೂಡ ನಮಗಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅಕ್ಕವ್ರು ಹೇಳೋ ರೀತಿನಲ್ಲಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಮತ್ತು ಅದು ಧಾರಣೆ ಮಾಡ್ಕೊಳಕ್ಕಾಯ್ತು. ಮತ್ತು ನಾವು ಅದನ್ನು ಆ ಖುಷಿಯಿಂದ ಬೇರೆಯವ್ರಿಗೂ ತಿಳಿಸೋಕ್ಕೆ ಸಾಧ್ಯ ಆಯಿತು. ಮತ್ತು ಅಕ್ಕವರಲ್ಲಿ ವಿಶೇಷತೆ ಏನಂದರೆ ಅವರು ಶಾಂತವಾಗಿರ್ತಾರೆ, ಮತ್ತು ಬೇರೆಯವ್ರಿಗೆ ಸಹಜವಾಗಿ ಪುರುಷಾರ್ಥ ಮಾಡೋದಕ್ಕೆ ಅವರು ಯುಕ್ತಿಯನ್ನು ತಿಳಿಸ್ತಾರೆ. ನಾವು ಏನೋ ಬೆಟ್ಟನ ತಲೆ ಮೇಲೆ ಹೊತ್ಕೊಂಡಿದ್ದೀವೇನೋ ಅನ್ನೋ ರೀತಿ ನಮ್ಗೆ ಆಗ್ತಾ ಇದ್ರು ಕೂಡ ಅವರು ಸಹಜವಾಗಿ ಇದೇನೂ ಅಲ್ಲ, ಇದು ಕಲ್ಪದ ಹಿಂದೇನೂ ಆಗಿತ್ತು, ಈಗಲೂ ನಡೀತಾ ಇದೆ, ನೀವು ಇದಕ್ಕೇನು ಪಡೋಷ್ಟಿಲ್ಲ ಅಂತ ಹೇಳಿ ಅವರು ನಮ್ಗೆ ಸಮಾಧಾನ ಹೇಳ್ತಾ ಇದ್ರು. ಮತ್ತು ಬಾಬಾವರು ಏನೆಲ್ಲ ವಿಚಾರಗಳು ತಿಳಿಸ್ತಾ ಇದ್ರು ಅದನ್ನು ಅರ್ಥಗರ್ಭಿತವಾಗಿ ಅವರ ಒಂದು ಅನುಭವವನ್ನು ನಮ್ಮಲ್ಲಿ ಹಂಚ್ಕೊಳ್ತಾ ಇದ್ರು. ಓಂ ಶಾಂತಿ. ನಾನು BK ಮಂಜುಳಾ. ನಾನು ಈ ಜ್ಞಾನಕ್ಕೆ ಬಂದು 7 ವರ್ಷ ಆಯಿತು. ಅಂದರೆ ಈ ಜ್ಞಾನಕ್ಕೆ ಬಂದ ಮೇಲೆ ನಮ್ಮ ರೂಪಕ್ಕ ಅವರು ನನಗೆ ಫೋರ್ಸ್ ಮಾಡಿ ಇದು ಬನ್ನಿ, ಈ ಭಗವಂತನ ಜ್ಞಾನ ಕೇಳಿ ನಿಮ್ಮ ಇದು ಜೀವನನ ಸಾರ್ಥಕಪಡಿಸ್ಕೊಳ್ರಿ ಅಂತ ಹೇಳಿದರು. ಆಗ ನಾನು ಬಂದು ಕೇಳಿದಾಗ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ತು. ಇವರಿಂದ ನಾನು ಲೌಕಿಕ ತಾಯಿ ಅಂತ ಇದು ಮಾಡಿದಿರಿ, ಇವರಿಂದ ನಾನು ಬಹಳಷ್ಟು ನನಗೆ ತಾಯಿಯಿಂದ ವಾತ್ಸಲ್ಯ, ಆನಂದ, ಸುಖ, ಶಾಂತಿ ಎಲ್ಲ ಮಮತೆ ಸಿಕ್ತು. ನನಗೆ ತಾಯಿ ಮಡಿಲಲ್ಲಿ ಬಂದಿಂದಾಯಿತು. ಅವ್ರ ನಿಮಿತ್ತ ಭಗವಂತ ನಿಮಿತ್ತ ಮಾಡಿಸಿ ಅವ್ರ ಮುಖಾಂತರ ನನಗೆಲ್ಲ ರೀತಿಯಲ್ಲೂ ನನಗೆ ಲಾಲನೆ ಪಾಲನೆ ಎಲ್ಲನೇ ಕೊಟ್ಟು, ಎಂಥ ಪರಿಸ್ಥಿತಿ ಬಂದರೂ ನನಗೆ ಸಮಸ್ಯೆ ಎದುರಿಸುವಂಥ ಶಕ್ತಿ ಕೊಟ್ಟು ಧೈರ್ಯದಿಂದ ಎದುರಿಸ್ರಿ, ಎಂಥ ಪರಿಸ್ಥಿತಿ ಅಂದರೂ ಭಗವಂತ ನಿಮ್ಮ ಬೆನ್ನಿಂದನೇ ಇದ್ದಾರೆ, ಎಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ, ನನಗೆ ಆದೇಶ ಕೊಟ್ಟು ನನಗೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಬಹಳಷ್ಟು ಹೆಜ್ಜೆಗೂ ನನಗೆ ಪಾಲನೆ ಕೊಟ್ಟು ನಮ್ಮ ರೂಪಕ್ಕ ಅವರು ಬಹಳಷ್ಟು ನನಗೆ ದಾರಿ ತೋರಿಸ್ತಾ ನನಗೆ ಇಲ್ಲಿವರೆಗೂ ಕಾಪಾಡ್ಕೊಂಬಂದಿದ್ದಾರೆ. ರೂಪಕ್ಕ ಅವರನ್ನು ನಾವು 10 ವರ್ಷಗಳಿಂದ ನೋಡುತ್ತಾ ಇದ್ದೀವಿ. ಅವರಲ್ಲಿ ತುಂಬ ನಾವು ಮಾತೃ ಪ್ರೀತಿಯನ್ನು, ಮಾತೃ ವಾತ್ಸಲ್ಯವನ್ನು ನೋಡ್ತೀವಿ. ಅವರು ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚಿನದಾಗಿ ನಮಗೆ ಪ್ರೀತಿ ಕೊಡ್ತಾರೆ, ಸ್ನೇಹ ಕೊಡ್ತಾರೆ. ನಮ್ಗೆ ಯಾವ ರೀತಿ ಪಾಲನೆ ಕೊಡ್ತಾರೆ ಅಂದರೆ ಅದನ್ನು ಮನೆಯೇ ಮರ್ತೋಗ್ಬಿಡ್ಬೇಕು, ಆ ರೀತಿ
ಪಾಲನೆ ಕೊಡ್ತಾರೆ ಅಕ್ಕವರು. ಮತ್ತೆ ಇಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೂ ಸಹ ಅಕ್ಕವರು ಅವರಲ್ಲಿ ಏನು ಮಾನಸಿಕ ಅಸ್ವಸ್ಥರಾಗಿರ್ತಾರೆ, ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ, ಅಂಥವರಲ್ಲೂ ಸಹ ಅಕ್ಕವರು ಅವರಿಗೆ ಜ್ಞಾನವನ್ನ ಕೊಟ್ಟು ಅವರನ್ನ ಶಕ್ತಿಶಾಲಿಯಾಗಿ ಮಾಡ್ತಾರೆ. ಮತ್ತೆ ಅಕ್ಕವರಲ್ಲಿ ತುಂಬಾ ಸ್ವಚ್ಛತೆ ಅನ್ನೋದಿದೆ, ಮತ್ತೆ ನಿಧಾನವಾಗಿ ಮಾತಾಡುವಂತಹದ್ದು, ಮಧುರವಾಗಿ ಮಾತಾಡುವಂತಹದ್ದು, ಇದೆಲ್ಲವನ್ನು ಸಹ ನಾವು ಅಕ್ಕವರಲ್ಲಿ ಕಲ್ತಿದ್ದೀವಿ. ಮತ್ತೆ ಎಲ್ಲಾ ಸೇವಾ ಕೇಂದ್ರಗಳು ಚೆನ್ನಾಗಿರ್ಬೇಕು ಇಲ್ಲೇ ಅಂತಲ್ಲ, ಎಲ್ಲಾ ಕಡೆನೂ ಸಹಯೋಗ ಕೊಡುವಂತ ಒಂದು ಸ್ವಭಾವ ಅಕ್ಕವರಲ್ಲಿದೆ. ಶಾಂತ ಸ್ವಭಾವ ಉಳ್ಳಂತವರಾಗಿದ್ದಾರೆ. ಮತ್ತೆ ಸರಳ ಜೀವಿಯಾಗಿದ್ದಾರೆ. ಹಗಲು ರಾತ್ರಿ ನಿದ್ದೆ ಊಟನೂ ಬದಿಗೊತ್ತಿ ಮನುಷ್ಯಾತ್ಮರಿಗೆ ಅವರು ಮುಂದೆ ಬರಬೇಕು, ಅವರು ತನ್ನ ಜೀವನದಲ್ಲಿ ಸುಖ ಶಾಂತಿಯನ್ನ ಕಾಣಬೇಕು ಅನ್ನೋದು ಅವರಿಗೆ ಶುಭ ಭಾವನೆ, ಶುಭ ಕಾಮನೆ ಇದೆ. ಅದೇ ರೀತಿ ಅಕ್ಕವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಹ ನಾವು ಅವರಲ್ಲಿ ಕಲಿತಾ ಇದ್ದೀವಿ. ಓಂ ಶಾಂತಿ. ನಾನು ಚಿಕ್ಕಂದಿನಿಂದಲೂ ಆ್ಯಕ್ಚುಲಿ ರೂಪಕ್ ಅವ್ರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಚಿಕ್ಕಂದಿನಿಂದಲೂ ಸಹ ಬರ್ತಾ ಇದ್ದೀನಿ. ವಿಶೇಷವಾಗಿ ರೂಪಕ್ ಅವರಲ್ಲಿ ನೋಡಿರುವಂತಹ ವಿಶೇಷತೆ, ಅವರು ಯಾರನ್ನ ಕಂಡಾಗ್ಲೂ ಸಹ, ಯಾರನ್ನ ನೋಡಿದಾಗ್ಲೂ ಆತ್ಮಿಕ ದೃಷ್ಟಿಯಿಂದಲೇ ನೋಡ್ತಾರೆ. ಮಾತಾಡುವಾಗ್ಲೂ ಸಹ ಅವರು ಆತ್ಮ ಅಂತಾನೆ, ಯಾಕೆಂದರೆ ನಾವು ಸಣ್ಣವರಿರುವಾಗ್ಲಿಂದನೂ ಅವರ ಸಂಬಂಧ ಸಂಪರ್ಕದಲ್ಲಿ ಬಂದಿರೋ ಕಾರಣ ಲಾವಣ್ಯ ಆತ್ಮ ಅಂತಾನೆ ಮಾತಾಡಿಸ್ತಾರೆ. ಅದಕ್ಕೆ ಮತ್ತೆ ನಾನು ಅವರಲ್ಲಿ ಆ ಆತ್ಮಿಕ ದೃಷ್ಟಿ ಯಾವಾಗ್ಲೂ ಸಹ ಆತ್ಮ ಆತ್ಮ ಅಂತ ಮಾತಾಡೋದ್ರಿಂದ ಸ್ವಾಭಾವಿಕವಾಗಿ ನನ್ನಲ್ಲೂ ಸಹ ಆತ್ಮಿಕ ದೃಷ್ಟಿ ಇಮರ್ಜ್ ಆಗ್ತದೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಯಾರು ಏನೇ ಸಮಸ್ಯೆಯಲ್ಲಿ ಬಂದ್ರೂ ಸಹ, ಯಾರು ಏನೇ ಕಷ್ಟದಲ್ಲಿ ಇದ್ದಾಗ್ಲೂ ಇದು ನನ್ನ ಕಷ್ಟ ಅಂತ ತಿಳ್ಕೊಂಡು ಅವರು, ಇದು ನನ್ನ ದುರ್ಬಲತೆ ಅಂತ ತಿಳ್ಕೊಂಡು ಅವರು ನಮ್ಮ ಸಮಸ್ಯೆಯನ್ನು ಬಾಬನ ದೃಷ್ಟಿಯಿಂದ ಸಾಲ್ವ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಅಂದರೆ ಸಣ್ಣವರನ್ನು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಾಬನ ಮನೆಯಲ್ಲಿ ಯಜ್ಞದಲ್ಲಿ ಹೆಂಗೆ ಸೇವೆ ಮಾಡಬೇಕು, ಇದು ನಂದು ಅಂತ ತಿಳ್ಕೊಂಡು ಸೇವೆ ಮಾಡಬೇಕು ಅಂತ ಅವರಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ ರೂಪಕ್ ಅವರಲ್ಲಿ, ನಾನು ದೊಡ್ಡವರು, ನಾನು ಇಷ್ಟು ವರ್ಷದಿಂದ ಬಾಬನ ಮನೆಯಲ್ಲಿ ಯಜ್ಞದಲ್ಲಿ ಸೇವೆ ಮಾಡಿದ್ದೀನಿ, ಇವ್ರು ನನಗಿಂತ ಚಿಕ್ಕವರು ಎನ್ನುವಂತಹ ಭಾವನೆ ಸ್ವಲ್ಪ ಮಾತ್ರನೂ ಸಹ ಇಲ್ಲ. ಅವರು ಯಾವ ಸೇವೆಯನ್ನು ಕಂಡಾಗ್ಲೂ ಸಹ ತಾವೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ನನಗೆ ಬಹಳ ಇಷ್ಟ ಆಯಿತು. ನನಗೆ ಸಂಸ್ಥೆ ಪರಿಚಯ 22 ವರ್ಷಗಳ ಹಿಂದೆ ಪ್ರಾಪ್ತಿಯಾಯಿತು. ಜ್ಞಾನದ ಅರಿವು 18 ವರ್ಷಗಳ ಹಿಂದೆ ನನಗೆ ಇದೇ ವಿಜಯಪುರದ ಸೇವಾ ಕೇಂದ್ರದಲ್ಲಿ ರೂಪಕ್ಕನವರಿಂದ ನನಗೆ ಪ್ರಾಪ್ತಿಯಾಯಿತು. ಹೇಗೆ ಲೌಕಿಕದಲ್ಲಿ ಜನ್ಮ ಕೊಟ್ಟ ಅವರನ್ನು ತಾಯಿ ಎಂದು ಹೇಳ್ತಾರೆ, ಹಾಗೆ ನನಗೆ ಜ್ಞಾನದಲ್ಲಿ ಜನ್ಮ ಕೊಟ್ಟಂತಹ ತಾಯಿ ಸಮಾನರು ರೂಪಕ್ಕವರು. ಅವರ ಒಂದು ಆದರ್ಶ, ಅವರೊಂದು ಪ್ರೇರಣೆ ನನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯನ್ನು ತಂದಿದೆ. ನನ್ನ ಜೀವನವನ್ನು ತಂದೆಗಾಗಿ ಸಮರ್ಪಣೆ ಮಾಡಿಕೊಳ್ಳುವಷ್ಟು ಅಕ್ಕನವರ ಆತ್ಮೀಯ ಪ್ರೀತಿ, ಸ್ನೇಹ, ಆಶೀರ್ವಾದ ಎಲ್ಲವೂ ನನಗೆ ಪ್ರಾಪ್ತಿಯಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ನನ್ನ ಜೀವನವನ್ನು ಈಶ್ವರನ ಸೇವೆಗಾಗಿ ಸಮರ್ಪಣೆ ಮಾಡಿಕೊಳ್ಳುವುದರಲ್ಲಿ ಅಕ್ಕನವರ ಬಹುಮುಖ್ಯ ಪಾತ್ರವಿದೆ. ಸಂದೇಶ ಪರಮ ಪವಿತ್ರ ಇದರಂತೆ ಆತ್ಮ ನೀನು ನುಡಿ ಇದರಂತೆ ಆತ್ಮ ನೀನು ನುಡಿ
ಿ